ಅವರ ಒಂದು ಚೈತನ್ಯ ಶಕ್ತಿಯಿಂದನೇ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ಪ್ರತಿಯೊಬ್ಬರಲ್ಲಿ ಚೈತನ್ಯ ಶಕ್ತಿ ಇದೆ. ಆ ಚೈತನ್ಯ ಶಕ್ತಿ ಜೊತೆಗೆ ನಾವಿದ್ದಾಗ ನಮಗೆ ಚೈತನ್ಯ ಶಕ್ತಿ ಬರುತ್ತೆ. ಅದಕ್ಕಾಗಿ ನಾವು ಕೂತ್ಕೊಂಡಿವಿ. ಚೈತನ್ಯ ಶಕ್ತಿ ಯಾರೂ ಕೊಡಲ್ಲ, ಇಲ್ಲಿ ಬಂದು ಕೂತ್ಕೊಂಡೆ ಮಾತ್ರ ಸಿಗೋದು. ಸೊ ಇವತ್ತು 38ನೇ ವಾರ, 38ನೇ ವಾರ ನಾವು ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಏನೋ 1 ತಿಂಗಳು 2 ತಿಂಗಳು ಆಗಿದ್ದ ಥರ ಇದೆ. 41 ವಾರ ನಾವು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮಹಾಧ್ಯಾನ ಯಜ್ಞ ಅಂತ. ಇನ್ನು 3 ವಾರ ಆದಮೇಲೆ 41 ದಿನ, 41 ವಾರ ಕಂಪ್ಲೀಟ್ ಆಗುತ್ತೆ. ಮತ್ತು ಇದು ಕಂಪ್ಲೀಟ್ ಹಂಗೆ ರನ್ ಆಗ್ತಾ ಇರುತ್ತೆ, ಇದು ಸ್ಟಾಪ್ ಆಗಲ್ಲ. ಈ ಒಂದು ಯಜ್ಞ ಇದೆ 41 ವಾರ. ಆ ಯಜ್ಞದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಪ್ರತಿ ವಾರ ಒಬ್ಬೊಬ್ಬರು ಮಾಸ್ಟರ್ಗಳು, ಯೋಗಿಗಳು ಬಂದು ಇಲ್ಲಿ ಧ್ಯಾನ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಸರ್ ಅವರಿಗೆ ವೆಲ್ಕಮ್ ಸರ್. ಜೋರಾಗಿ ಒಂದು ಸರ್ ಚಪ್ಪಾಳೆ ಹೊಡೆಯೋಣ. ಈ ನುಡಿ ನಡೆ ಮತ್ತು ಮೌನಕ್ಕೂ ಆಧ್ಯಾತ್ಮಕ್ಕೂ ಪತ್ರಿಜಿಯವರು ಹೇಳಿಕೊಟ್ಟಂಥ ಆನಾಪಾನಸತಿ ಧ್ಯಾನಕ್ಕೂ ಏನು ಸಂಬಂಧವಿದೆ ಎನ್ನುವಂಥದ್ದನ್ನು ಒಂದು ಸ್ವಲ್ಪ ನೋಡೋಣ. ಅದಕ್ಕೂ ಮುನ್ನ ಒಂದು ಸ್ವಲ್ಪ ನನ್ನ ಭೌತಿಕ ಜೀವನದ ಪಯಣ
ಮತ್ತು ನನ್ನ ಆಧ್ಯಾತ್ಮಿಕ ಜೀವನದ ಪಯಣದ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಲಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಆಧ್ಯಾತ್ಮಿಕತೆಯಲ್ಲಿ ನಾವು ಬಂದಾಗ ಭೌತಿಕ ಜೀವನದ ಬಗ್ಗೆ ಹೇಳುವ ಅವಶ್ಯಕತೆ ಇದೆಯೇ ಇಲ್ಲ ಎನ್ನುವುದಕ್ಕಿಂತ ಅಥವಾ ನಾನು ಭೌತಿಕ ಜೀವನದಲ್ಲಿ ಮಾಡಿರಬಹುದಂಥ ಸಾಧನೆಗಳನ್ನು ಇಲ್ಲಿ ಪ್ರಚಾರಪಡಿಸಬೇಕು ಅನ್ನುವಂಥ ಉದ್ದೇಶ ಅಲ್ಲ. ಆ ಭೌತಿಕ ಜೀವನದ ಸಫಲತೆಯಿಂದಾಗಿ ನಾನೇನು ಇವತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ಹೆಲ್ತ್ ಬಗ್ಗೆ ಹೇಳಿದೆ, ಫಿಸಿಕಲ್ ಹೆಲ್ತು, ಮೆಂಟಲ್ ಹೆಲ್ತು, ಫೈನಾನ್ಷಿಯಲ್ ಹೆಲ್ತು, ಇವುಗಳೆಲ್ಲವುಗಳನ್ನು ನಾನು ಪಡೆದುಕೊಂಡು ಈಗ ಆಧ್ಯಾತ್ಮಿಕ ಸ್ಪಿರಿಚುವಲ್ ಹೆಲ್ತ್ಗೆ ಬಂದಿದ್ದೇನೆ. ಆದ್ದರಿಂದ ಇದರ ಹಿನ್ನೆಲೆ ಒಂದು ಸ್ವಲ್ಪ ಹೇಳೋದ್ರಿಂದ ನನ್ನ ಮನಸ್ಸಿಗೂ ಸಮಾಧಾನವಾಗಬಹುದು ಅಥವಾ ನಾನು ಆಡುವ ಮಾತುಗಳಿಗೆ ಸ್ವಲ್ಪ ಬೆಲೆ ಬರಬಹುದೇನೋ ಅನ್ನುವಂಥ ಒಂದು ಉದ್ದೇಶದಿಂದ ನನ್ನ ಭೌತಿಕ ಜೀವನದ ಕಿರುಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಯಾವುದೋ ಅಹಮ್ಮಿಲ್ಲ, ನಾನೇನು ಮಾಡಿದ್ದೀನಿ ಸಾಧಿಸಿದ್ದೀನಿ ಅನ್ನುವಂಥದ್ದು ಇದರಲ್ಲಿ ಅಹಮ್ಮೇನಿಲ್ಲ. ನನ್ನ ಜನ್ಮಭೂಮಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ. ನಂತರ 38 ವರ್ಷಗಳ ಕಾಲ ದಾವಣಗೆರೆಯ ಏಕೈಕ ಈಗ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಭಾಳ ಆಗಿದ್ದಾವೆ, ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜುಗಳು ಆಗಿದ್ದಾವೆ. ಏಕೈಕ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ನಾನು ಸೇರಿದಾಗ 83ನೇ ಇಸ್ವಿನಲ್ಲಿ ಏಕೈಕ ಇಂಜಿನಿಯರಿಂಗ್ ಕಾಲೇಜಿತ್ತು. ಆ ಏಕೈಕ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 38 ವರ್ಷಗಳ ಸುದೀರ್ಘ ಸೇವೆಯನ್ನು ಮಾಡಿ ನಾನು 2019ರಲ್ಲಿ ನಿವೃತ್ತಿ ಹೊಂದಿದ್ದೇನೆ. ಯಾವುದೇ ಒಂದು ವ್ಯಕ್ತಿಗೆ, ಶಿಕ್ಷಣದಲ್ಲಿರುವಂತಹ ವ್ಯಕ್ತಿಗೆ ಪೊಸಿಷನ್ಸು ಏನು ವೈಸ್ ಚಾನ್ಸಲರ್ ಅಂತಾರೆ, ಪ್ರಿನ್ಸಿಪಾಲ್ ಅಂತಾರೆ, ಅವುಗಳೆಲ್ಲ ಯಾವುದೂ ಮುಖ್ಯ ಆಗಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಯಾರಿದ್ದೀರಿ ಅವರಿಗೆ ಅರ್ಥವಾಗುತ್ತೆ ಅಂತ ಕಾಣುತ್ತೆ. ಯಾವುದೇ ಒಂದು ಫ್ಯಾಕಲ್ಟಿಯ ಡೀನ್ ಆಗಿ ಕೆಲಸ ಮಾಡೋದು ಅದೊಂದು ಹೆಮ್ಮೆಯ ವಿಷಯ. ನಾನು ಕೂಡ ಕುವೆಂಪು ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ಫ್ಯಾಕಲ್ಟಿಯ ಡೀನ್ ಆಗಿ ನಾನು ಸೇವೆ ಸಲ್ಲಿದ್ದೇನೆ. ಅದು ಎಲ್ಲ ಶಿಕ್ಷಣ ತಜ್ಞರಿಗೆ ಒಂದು ಹೆಮ್ಮೆಯ ವಿಷಯ. ಪ್ರಾಚಾರ್ಯರಾಗುವುದು, ವೈಸ್ ಚಾನ್ಸಲರ್ ಆಗುವುದು, ರಿಜಿಸ್ಟ್ರಾರ್ ಆಗುವುದು, ಅವೆಲ್ಲ ಆಡಳಿತಾತ್ಮಕವಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಬರಬಹುದೇನೋ. ಆದರೆ ಒಂದು ಡೀನ್ ಅಂತ ಒಂದು ಪದವಿ ಏನು ಬರುತ್ತೆ, ನೀವು ಕಾನ್ವೊಕೇಷನ್ ಆದಾಗ ರಾಜ್ಯಪಾಲರ ಜೊತೆಗೆ ಆ ಘಟಿಕೋತ್ಸವ ಮೆರವಣಿಗೆಯಲ್ಲಿ ನಾವು ಹೋಗ್ತೀವಿ, ಅದು ಬಹಳಷ್ಟು ಯಾವುದೇ ಒಂದು ಶಿಕ್ಷಣ ತಜ್ಞನಿಗೆ ಕೊಡಬಹುದಾದಂಥ ಒಂದು ಹೆಮ್ಮೆಯ ವಿಷಯವಾಗಿದೆ. ಅದರ ಜೊತೆಗೆ ಇನ್ನೊಂದು ಹೆಮ್ಮೆಯ ವಿಷಯ ಅಂದರೆ, ಯಾವುದೇ ಇಂಜಿನಿಯರಿಂಗ್ ಪದವೀಧರನಿಗೆ IITಯಿಂದ ಒಂದು ಪದವಿಯನ್ನು ಪಡೆದಿದ್ದಾನೆ, PhDಯನ್ನು ಪದವಿ ಪಡೆದಿದ್ದಾನೆ ಅಂದರೆ ಅದು ಒಂದು ನಮ್ಮ ಕಿರೀಟದಲ್ಲಿ ಒಂದು ಗರಿಮೆ. ನಾನು ಹರಿದ್ವಾರದ ಹತ್ತಿರುವಂಥ ರೂಡ್ಕಿ ವಿಶ್ವವಿದ್ಯಾಲಯದಿಂದ, ರೂಡ್ಕಿ IITಯಿಂದ, ಹರಿದ್ವಾರದಿಂದ 27 ಕಿಲೋಮೀಟರ್. ಯಾಕೆ ಅಂದರೆ ಹರಿದ್ವಾರ, ಋಷಿಕೇಶ, ನನಗೆ ಯಾವಾಗ ಮನಸ್ಸಿಗೆ ಬೇಜಾರಾಗುತ್ತೋ ಅರ್ಕಿ ಪಾಯಿಂಟ್ನೆಲ್ಲ ಕೂತ್ಕೊಂಡ್ಬಿಡ್ತಿದ್ವಿ. ನಾನು ನನ್ನ ಹೆಂಡತಿ ಸುಮಾರು 7 ವರ್ಷಗಳ ಕಾಲ ಅಲ್ಲಿ ರೂಡ್ಕಿ ವಿಶ್ವವಿದ್ಯಾಲಯದ ನನ್ನ ಮಾಸ್ಟರ್ ಡಿಗ್ರಿಗೆ ಮತ್ತು PhD ಡಿಗ್ರಿಗೆ ಇದ್ವಿ. ಅಲ್ಲಿ PhD ವಿಷಯದಲ್ಲಿ ನಾನು ಪರಿಸರ ವಿಷಯದಲ್ಲಿ ಡಿಗ್ರಿ ಪಡೆದ ನಂತರ, PhD ಪಡೆದ ನಂತರ ನನ್ನ ಮಾರ್ಗದರ್ಶನದಲ್ಲಿ 18 ಜನ ವಿದ್ಯಾರ್ಥಿಗಳು PhDಯನ್ನು ಪಡೆದು ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಕಾಲೇಜಿನ ಪ್ರಾಂಶುಪಾಲರಾಗಿದ್ದಾರೆ, PWDಯ ಸೆಕ್ರೆಟರಿಗಳಾಗಿದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಚೀಫ್ ಇಂಜಿನಿಯರ್ಸ್ ಆಗಿದ್ದಾರೆ, ನ್ಯಾಷನಲ್ ಹೈವೇ ಅಥಾರಿಟಿನಲ್ಲಿ ಡೈರೆಕ್ಟರ್ಸ್ ಆಗಿದ್ದಾರೆ. ಇದು ನನಗೊಂದು ಹೆಮ್ಮೆಯ ವಿಷಯ. ಈ ಪರಿಸರದ ವಿಷಯಗಳನ್ನು ಜನಸಾಮಾನ್ಯರಿಗೆ ತಿಳಿಸೋದಕ್ಕೆ ಕನ್ನಡದಲ್ಲಿ ಹೇಳೋದಕ್ಕೆ ಸಾಧ್ಯವೇ? ಆ ಒಂದು ಪ್ರಯತ್ನವನ್ನು ಬಹಳ ಚೆನ್ನಾಗಿ ಮಾಡಿದೆ. ಸುಮಾರು ನಮ್ಮ ದಾವಣಗೆರೆಗೆ ಭದ್ರಾವತಿ ಹತ್ರ, ಭದ್ರಾವತಿ AARಯಿಂದ 1990ಯಿಂದ 2010ರವರೆಗೆ ಸುಮಾರು 17 ಭಾಷಣಗಳು, ಅಂದರೆ ಆಮ್ಲ ಮಳೆಗಳಿರ್ಬೋದು, ಆ್ಯಸಿಡ್ ರೈನ್ಸ್ ಅಂತ ಹೇಳ್ತೀವಿ ನಾವು, ಗ್ರೀನ್ ಹೌಸ್ ಎಫೆಕ್ಟ್ ಇರ್ಬೋದು, ಹಸಿರು ಮನೆಯ ಪರಿಣಾಮ. ನೀವು ಕೇಳಿದರೆ ಈಗ 40.1, ವಿ ಎಕ್ಸ್ಪೀರಿಯನ್ಸ್ಡ್ ಅಪ್ರಾಕ್ಸಿಮೇಟ್ಲಿ 40.1 ಡಿಗ್ರಿ ಟೆಂಪ್ರೇಚರ್. ಈ ಬೆಂಗಳೂರಿನ ಇರೋರಿಗೆ ಇದು ಗಾರ್ಡನ್ ಸಿಟಿ ಅಂತಿದ್ರು. ಆ ಟೆಂಪ್ರೇಚರ್ ಏನಾಗ್ಬಿಟ್ಟಿದೆ ಅಂತಂದರೆ, ಅಯ್ಯೋ ಅಲ್ಲಿ ಗುಲ್ಬರ್ಗ ಎಲ್ಲ 50 ಡಿಗ್ರಿ ಎಲ್ಲ ಹೋಗ್ತೀವಿ. ಇದಕ್ಕೆ ಯಾತಕ್ಕೆ ಕಾರಣ, ನಮ್ಮ ರೋಲ್ ಏನಿದೆ ಅಂತ ನಾವು ತಿಳ್ಕೊಬೇಕು. ಈ ಒಂದು ಇದರಲ್ಲಿ ನಾನು ನಿವೃತ್ತನಾದ ಮೇಲೆ ನನ್ನ ಹುಡುಗರಿಗೆ ನಾನು PhD ಗೈಡ್ ಮಾಡಿರ್ಬೋದು, MTech ಗೈಡ್ ಮಾಡಿರ್ಬೋದು, ಈ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಪಾರ್ಟಿಸಿಪೇಟ್ ಮಾಡಿರ್ಬೋದು, ನನ್ನ ಜ್ಞಾನವನ್ನು ಹಂಚಿಕೊಂಡಿರ್ಬೋದು. ಇವುಗಳ ಏನೋ ನಾನು ವೃತ್ತಿ ಜೀವನದಲ್ಲಿ ಇರಬೇಕಾದ್ರೆ ನನಗೆ ಆಧ್ಯಾತ್ಮಿಕತೆ ಏನು ಒಲಿಲಿಲ್ಲ. ಅದು ನಾನು ನನ್ನ ಹೆಂಡತಿ ರಾಮಕೃಷ್ಣಾಶ್ರಮಕ್ಕೆ ಹೋಗ್ತಾ ಇದ್ವಿ. ನಮ್ಮ ದಾವಣಗೆರೆ ರಾಮಕೃಷ್ಣ ಮಿಷನ್ ಆಗಿದೆ ಅದು, ಅದರಲ್ಲಿಯೂ ನಾನು ಒಂದು ಟ್ರಸ್ಟಿ ಮೆಂಬರ್ ಇದ್ದೆ. ಈಗೆಲ್ಲೋ ಕಡೆ ಹೋಗ್ತಾ ಇದ್ವಿ. ಈ ಈಶಾ ಫೌಂಡೇಶನಿಂದ ನಾನು ಶಾಂಭವಿಯನ್ನು ಮಾಡಿದೆ. ಆರ್ಟ್ ಆಫ್ ಲಿವಿಂಗಿಂದ ಹ್ಯಾಪಿನೆಸ್ ಪ್ರೋಗ್ರಾಮನ್ನು ಮಾಡಿದೆ. ಏನೋ ಒಂದು ಕ್ರೇಜ್ ಇತ್ತು ನನ್ನ ಹವ್ಯಾಸ ಅಂತನ್ರಿ. ಸ್ವಾಮಿ ವಿವೇಕಾನಂದ ಅನುಸಂಧಾನ ಏನು ಹೇಳಿದೆ, ಅಲ್ಲಿಂದ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಮಾಡಿದೆ. ಇವುಗಳೆಲ್ಲ ಮಾಡ್ತಾಯಿದ್ದೆ. ಆದ ನಂತರ ಈ ವೃತ್ತಿ ಜೀವನದಲ್ಲಿ ಸಾಕಷ್ಟು ಧ್ಯಾನಕ್ಕಾಗಿ ಹೋಗ್ಲಿಕ್ಕೆ ಆಗಲಿಲ್ಲ.
ವೃತ್ತಿ ಜೀವನದಿಂದ ನಿವೃತ್ತನಾಗಿ ಬೆಂಗಳೂರಿನಲ್ಲಿ ನಾನು ಸೇರ್ಕೊಂಡ ಮೇಲೆ ಈ ಆಧ್ಯಾತ್ಮಿಕ ಜೀವನಕ್ಕೆ ಬಂದೆ. ಇವನ್ನೆಲ್ಲ ಇಷ್ಟೆಲ್ಲ ಮಾಡಿದರೂ ಕೂಡ ಒಂದಿನ ಫ್ಯಾಮಿಲಿ ಔಟಿಂಗ್ ಅಂತ ಪಿರಮಿಡ್ಗೆ ಹೋದಾಗ ಆ ಪಿರಮಿಡ್ ಶಕ್ತಿಯ ಪರಿಚಯ ನನಗಾಯಿತು. ಅವಾಗ ಏನೋ ಒಂದು ಕಂಡುಕೊಂಡೆ, ಅವ್ಯಾವು ನಾನು ಕೆಟ್ಟವು ಅಂತ ಹೇಳಲ್ಲ. ಈಶಾ ಫೌಂಡೇಶನ್ನ ಶಿವರಾತ್ರಿ ದಿವಸ ನಾನು ವಾಲಂಟಿಯರಾಗಿ ಕೆಲಸ ಮಾಡಿದ್ದೇನೆ. ಸದ್ಗುರುಗಳ ವೀಡಿಯೋಗಳನ್ನು ಭಾಳಷ್ಟು ಕೇಳಿಬಿಟ್ಟಿದ್ದೇನೆ. ಎಲ್ಲದ್ರ ಬಗ್ಗೆ, ಈ ಆರ್ಟ್ ಆಫ್ ಲಿವಿಂಗ್ ಅನ್ರಿ ಅದರ ಬಗ್ಗೆ ಯಾವುದಕ್ಕೂ ನೆಗೆಟಿವ್ ಥಾಟ್ಸ್ ಅಲ್ಲ. ಆದರೆ ಈ ಪಿರಮಿಡ್ಗೆ ಬಂದಾಗ ಅದು ಪತ್ರಿಜಿ ಅವರು ಹೇಳಿದ್ದಾರೆ, ರೀಡ್ ದ ಬುಕ್, ಲಿಸನ್ ಟು ದ ವೀಡಿಯೋಸ್, ಎಲ್ಲ ಜ್ಞಾನವನ್ನು ಪಡೆದುಕೊಳ್ಳಿ ಅಂತ ಹೇಳಿದ್ದಾರೆ. ಅವರೇ 1,00,000 ಪುಸ್ತಕಗಳನ್ನು ಓದಿದ್ದಾರೆ ಅಂತಂದರೆ ಅದರಿಂದ ನಾವು ಇದು ಏನಾಗುತ್ತೆ ಅಂತಂದರೆ, ಈ ಪಿರಮಿಡ್ನಲ್ಲಿ ನಮ್ಗೆ ಏನು ಶಕ್ತಿ ಇದೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಎಲ್ಲ ಕಡೆ ಏನಿದ್ದಾವೆ ಅವುಗಳಿಗಿಂತ ಇದು ಏನಾದರೂ ಪ್ರಾಮುಖ್ಯತೆ ಪಡೆದಿದೆಯೋ, ಯೋಗವನ್ನು ಮಾಡೋರಿಗೂ ಕೂಡ ಈ ಪತಾಂಜಲಿಯ ಮಾರ್ಗಗಳು ಅವೆಲ್ಲ ತಿಳಿದ್ರೆ ಈ ಪಿರಮಿಡ್ನಲ್ಲಿ ಎಷ್ಟು ಸುಲಭ ಸರಳೀಕರಣ ಅಂತ ಯಾವಾಗ ಗೊತ್ತಾಗುತ್ತೆ, ಅವಾಗೇ ಗೊತ್ತಾಗೋದು. ನಾನು ಪಿರಮಿಡ್ ಧ್ಯಾನಕ್ಕೆ ಬಂದೆ. ಇವತ್ತು ಸುಮಾರು 3 ವರ್ಷಗಳಾಯಿತು. ಪಿರಮಿಡ್ ಧ್ಯಾನಕ್ಕೆ ಬಂದ ಮೇಲೆ ನಾನು 3 ಬುದ್ಧ ಪೂರ್ಣಿಮೆಗಳನ್ನು ಪಿರಮಿಡ್ ವ್ಯಾಲಿನಲ್ಲಿ ಆಚರಿಸಿದ್ದಾಯಿತು. ಎಲ್ಲೆಲ್ಲಿ ಸತ್ಸಂಗಗಳು ನಡೆಯುತ್ತೆ ಅಲ್ಲಿಗೆಲ್ಲ ಹೋಗ್ತಾ ಇರ್ತೇನೆ. ಈ ರಾಗಿಗುಡ್ಡ ಅಧ್ಯಾತ್ಮ ಧ್ಯಾನಾಲಯಕ್ಕೂ ಕಂಟಿನ್ಯೂಸ್ ಆಗಿ ಊರಿನಲ್ಲಿರಲಿಲ್ಲ ಅಂದರೆ ಅಷ್ಟೇ ಬರೋಲ್ಲ, ಅದರಲ್ಲೆಲ್ಲ ಭಾಗವಹಿಸ್ತೇನೆ. ಅಲ್ಲಿ ಶಿಬಿರಗಳು ನಡೆಯುತ್ತೆ ಪಿರಮಿಡ್ನಲ್ಲಿ. ಸಾಯಿ ಕೃಪಾ ಸರ್ ಸೈಲೆಂಟ್ ರಿಟ್ರೀಟ್ ನಡೀತು, ಅದರಲ್ಲೂ ಭಾಗವಹಿಸಿದ್ದೆ. ಕೋಟೇಶ್ವರ್ ಸರ್ ಅವರ ಆಧ್ಯಾತ್ಮಿಕ ಅವಗಾಹನೆ ಶಿಬಿರಗಳು 4-5ರಲ್ಲಿ ಭಾಗವಹಿಸಿದೆ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಪತ್ರಿಜಿಯವರ ಕಾನ್ಸೆಪ್ಟ್ ಸತ್ಸಂಗದಲ್ಲಿ ಭಾಗವಹಿಸಿ ಸ್ವ ಅಧ್ಯಾಯವನ್ನು ಮಾಡಿ, ವಾಟ್ ಎವರ್ ವಿ ಕಾಲ್ ವೆಜಿಟೇರಿಯನ್ ರ್ಯಾಲಿಗಳಲ್ಲಿ ಭಾಗವಹಿಸಿ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ. ಇವನ್ನೆಲ್ಲ ಏನು ಹೇಳ್ತಿದ್ರಲ್ಲ ಅವನ್ನ ನಾನು ಎಲ್ಲೇ ರ್ಯಾಲಿ ಆಗಲಿ, ವೆಜಿಟೇರಿಯನ್ ರ್ಯಾಲಿ, ಅದರಲ್ಲಿ ನಾನು ತೊಡಗಿಸ್ಕೊಳ್ತಾ ಇರ್ತೇನೆ. ಅಯ್ಯಪ್ಪ ಪಿಂಡಿಯವರ ಪಿರಮಿಡ್ ಅವರ ಧ್ಯಾನಾಲಯಕ್ಕೂ ಹೋಗ್ತಾ ಇರ್ತೇನೆ. ಇದರ ಜೊತೆಗೆ ಸ್ವಾಧ್ಯಾಯವನ್ನು ನಾನು ಮಾಡ್ತಾ ಇದ್ದೇನೆ. ಸದ್ಗುರುಗಳ ಡೆತ್ ಅಂದರೆ ಇವಾಗೇನು ಮರಣವೇ ಮಹಾನವಮಿ ಅಂತ ನಾವೇನು ಹೇಳಿದ್ವಿ, ಆ ಡೆತ್ ಅಂತ ಆಗಲಿ, ಕರ್ಮ ಅಂತಲ್ಲ ಅವರೇನು ಬುಕ್ಸ್ ಇದ್ದಾವೆ, ಇನ್ನರ್ ಇಂಜಿನಿಯರಿಂಗ್, ಆಂತರಿಕ ವಿಜ್ಞಾನ, ಅವನ್ನೆಲ್ಲ ಓದಬೇಕು. ಈಗ ನಾನು ಪ್ಲಾಸಿಬೋ ಓದ್ತಾ ಇದ್ದೀನಿ. ಭಾಳಷ್ಟು ನನಗೆ ಜನ ಸಜೆಸ್ಟ್ ಮಾಡಿದರು. ಈಗ ನನ್ನ ಹೆಂಡತಿಗೂ ಅದೇನೋ ಅನ್ರೆಸ್ಟ್ ಆಗಿತ್ತು, ಅದರಿಂದ ನೀವೇ ಯು ಆರ್ ದ ಪ್ಲಾಸಿಬೋ ಅಂತ, ನೀವೇ ನಿಮ್ಮ ಕಾರ್ಯಗಳನ್ನು ನೀವೇ ಗುಣ ಮಾಡಿಕೊಳ್ಬಹುದು ಅಂತ ಆ ಪುಸ್ತಕವನ್ನು ಓದ್ತಾ ಇದ್ದೀನಿ. ಸ್ಪಿರಿಚುವಲ್ ಬುಕ್ಗಳು ರಾಮಕೃಷ್ಣ ಆಶ್ರಮದಿಂದ ಪಬ್ಲಿಷ್ ಆಗಿದ್ದಾವೆ. ಪತ್ರಿಜಿಯವರು ಬರೆದಂಥ ಲಾಕ್ಡೌನ್ ಮೆಸೇಜಸ್, ಅವ ಎಲ್ಲ ಪುಸ್ತಕಗಳನ್ನು ಸ್ವಾಧ್ಯಾಯದಿಂದ ಅವಳನ್ನ ಓದಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಧ್ಯಾನ ಅನುಭವಗಳು ಬಹುಶಃ ಮೊನ್ನೆ ವಾರ ಬಂದಂಥ ರಮ್ಯಾ ಮೇಡಮ್ ಅವರು ಹೇಳ್ತಿದ್ರು, ಯಾವುದೇ ಕಷ್ಟಗಳನ್ನು ಅನುಭವಿಸದೆ ಧ್ಯಾನಕ್ಕೆ ಬಂದವರು. ನಾನು ಅದೇ ಹೇಳ್ತಾ ಇದ್ದೆ. ಆರ್ಥಿಕ ಸಮಸ್ಯೆ ಆಗಲಿ, ಫ್ಯಾಮಿಲಿಯ ಒಂದು ಯಾವುದನ್ನು ಮುಗ್ಗಟ್ಟುಗಳಾಗಲಿ ಅಥವಾ ಆರೋಗ್ಯದ ಸಮಸ್ಯೆಗಳಾಗಲಿ ಇರಲಿಲ್ಲ, ಇರೋದು ಬೇಡ, ಅದನ್ನು ಆಹ್ವಾನಿಸಬಾರ್ದು. ಡೋಂಟ್ ಗಿವ್ ದ ಥಾಟ್ಸ್ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ರಿಜಿಸ್ಟರ್ ಆಗಿಬಿಡುತ್ತೆ ಅಂತ. ಆದರೆ ನಾವು ಯಾಕೆ ಧ್ಯಾನಕ್ಕೆ ಬರಬೇಕಾಯಿತು ನನ್ನ ಕುಟುಂಬ ಅಂತಂದರೆ, ಮೋಸ್ಟ್ಲಿ ನಮ್ಮ ಮಂಗಳಾ ಮೇಡಮ್ ಅವರು ಒಂದ್ಸಲ ಹೇಳ್ತಾಯಿದ್ರು, ನಾವು ಅವಗಾಹನೆ ಶಿಬಿರಕ್ಕೆ ಹೋದಾಗ, ಇಂದಿನ ಜನ್ಮದ ಒಂದು ಸುಕೃತ ಇರಬಹುದು, ಅದಕ್ಕೋಸ್ಕರ ಬಂದಿದ್ದೀರಿ. ಇಲ್ಲ ಅಂತಂದರೆ ಬೆಂಗಳೂರಿನಲ್ಲಿರೋ 0.1% ಜನ ಧ್ಯಾನಕ್ಕೆ ಬರೋಲ್ಲ. ನಾವೇನು ಬಂದಿದ್ದೀವಿ ಅಂದರೆ ಅದು ಒಂದು ಸುಕೃತ ಪುಣ್ಯ. ಅದಕ್ಕೆ ಹೀಗಾಗಿ ಧ್ಯಾನಕ್ಕೆ ಬಂದ್ವಿ. ಸ್ವ ಅಧ್ಯಾಯ ಮೆಡಿಟೇಷನ್ನ 2-3 ಗಂಟೆ ನಾನು ನನ್ನ ಹೆಂಡತಿ ಮಾಡ್ತೀವಿ ಮನೆಯಲ್ಲಿ. ಪಿರಮಿಡನ್ನು ಇಟ್ಕೊಂಡಿದ್ದೇವೆ. ಕಡ್ತಾಳಿಂದ ತಂದ್ವಿ. ಕಡ್ತಾಳಕ್ಕೆ 2 ಸಲ ಹೋಗಿ ಬಂದ್ವಿ. ಕಾಸ್ಮಿಕ್ ವ್ಯಾಲಿಗೆ ಹೋಗಿ ಬಂದ್ವಿ. ಅಚ್ಚಂಪೇಟೆಗೆ ಹೋಗಿ ಬಂದ್ವಿ. ಶಂಬಾಲ ಅಂದರೆ ನನ್ನ ಆಧ್ಯಾತ್ಮಿಕ ಜೀವನದ ಪಯಣ ಸಾಗ್ತಾ ಇದೆ. ಅದರಲ್ಲಿ ನಾನು ಸಂತೋಷವನ್ನು ಕಂಡುಕೊಂಡಿದ್ದೇನೆ, ನೆಮ್ಮದಿಯನ್ನು ಕಂಡುಕೊಂಡಿದ್ದೇನೆ. ಇದಕ್ಕೆ ಬಂದ ಮೇಲೆ ನಾನು ಪಡೆದುಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೇ ಹೆಚ್ಚು. ಅದೆಂಗೆ ಕಳ್ಕೊಂಡಿದ್ದೆ ಹೆಚ್ಚು ಅಂತಂದರೆ, ನನ್ನ ಸಿಟ್ಟು, ಕೋಪ, ಟಾಲರೆನ್ಸ್ ಲಿಮಿಟ್ ಇರಲಿಲ್ಲ, ಅವನ್ನೆಲ್ಲ ಕಡಿಮೆ. ಆದರೆ ನನಗೆ ಗೊತ್ತಾಗಲ್ಲ. ನನ್ನ ಮಕ್ಕಳು, ನನ್ನ ಹೆಂಡತಿ ಹೇಳ್ತಾಯಿದ್ರು, ಇವಾಗ ನಿಮ್ಮ ಟೆಂಪರ್ನೆಸ್ ಆಗಲಿ ಬಹಳಷ್ಟು ಕಡಿಮೆ ಆಗಿದೆ. ಅದಕ್ಕೆ ಹೆಚ್ಚಾಗಿ ನಾನು ಕಳ್ಕೊಂಡಿದ್ದೇನು ಅಂತಂದರೆ, ಮನೆಯಲ್ಲಿ ನಾವು ಶೈವ ಪದ್ಧತಿಯಲ್ಲಿ ಮಾಂಸಾಹಾರವನ್ನು ಸೇವಿಸ್ತಿದ್ರೂ ಕೂಡ ಒಂದು ಸ್ನೇಹಿತರು ವಿಸಿಟ್ಗಳಿಗೆ ಎಲ್ಲರೂ ಹೋದಾಗ ತಗೊಳ್ತಾ ಇದ್ವಿ. ಅವನ್ನೆಲ್ಲ ಬಿಡಲಿಕ್ಕೆ ಸಾಧ್ಯವಾಯಿತು. ನಾನು 2.5-3 ವರ್ಷ ಆಯಿತು ಮಾಂಸಾಹಾರವನ್ನಾಗಲಿ, ಕುಡಿತವನ್ನಾಗಲಿ, ಸ್ಮೋಕಿಂಗ್ ಆಗಲಿ ಮಾಡೋದು. ನನ್ನ ಸ್ನೇಹಿತರು ಹೇಳ್ತಿದ್ದು ಇವೆಲ್ಲ ಸಾಧ್ಯವಾ ಅಂತ. ಹೆಂಗೆ ಸಾಧ್ಯವಾಗುತ್ತೆ ಅಂತ. ವಿಲ್ ಪವರ್ ಸಾಧ್ಯವಾದ. ಯಾಕಂದರೆ ಧ್ಯಾನದಲ್ಲಿ ಬಂದಾಗ ಧ್ಯಾನ ಘಟಿಸಬೇಕು ಅಂದರೆ ಅದನ್ನಾಗಬೇಕು. ಇದು ನನ್ನ ಆಧ್ಯಾತ್ಮಿಕ ಪಯಣದ ಒಂದು ಕಿರುಪರಿಚಯ ಹಾಗೂ ಭೌತಿಕ ಜೀವನದ ಒಂದು ಕಿರುಪರಿಚಯ. ಈಗ ನಾನು ನುಡಿ, ನಡೆ ಮತ್ತು ಮಾತುಗಳಿಗೆ ಬರ್ತೇನೆ. ನುಡಿ, ನಡೆ ಮತ್ತು ಮಾತುಗಳಿಗೆ ನಾನು ಮಾತುಗಳು, ನುಡಿಯ ಇಂಪಾರ್ಟೆನ್ಸ್ ಏನು, ನಡೆಯ ಇಂಪಾರ್ಟೆನ್ಸ್ ಏನು, ದಾರ್ಶನಿಕರಿಗರು ಏನು ಹೇಳಿದ್ದಾರೆ, ವಚನಕಾರರು ಏನು ಹೇಳಿದ್ದಾರೆ, ದಾಸರು ಏನು ಹೇಳಿದ್ದಾರೆ, ಇವುಗಳನ್ನು ಹೇಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರುವಂಥ ಆನಾಪಾನಾಸತಿ ಬಗ್ಗೆ ನಾನೊಂದು ಪೀಠಿಕೆ ಹಾಕಬೇಕು.
ಯಾಕಂದರೆ ಆನಾಪಾನಾಸತಿ ಘಟಿಸಬೇಕು ಅಂತಂದರೆ ನಿಮ್ಮ ದಿನದ ಏನು ದಿನಚರಿ ಹೇಗಿರಬೇಕು, ನಿಮ್ಮ ವಾಕ್ ಕ್ಷೇತ್ರ ಹೇಗಿರಬೇಕು, ಭಾವನಾ ಕ್ಷೇತ್ರ ಹೇಗಿರಬೇಕು, ನಿಮ್ಮ ಡೀಡ್ ಕರ್ಮಕ್ಷೇತ್ರ ಹೇಗಿರಬೇಕು ಅಂತ ಪತ್ರಿಜಿಯವರು ಭಾಳ ಒತ್ತಿ ಒತ್ತಿ ಹೇಳಿದ್ದಾರೆ. ಅದರಿಂದ ಭಾಳಷ್ಟು ಸೂಕ್ಷ್ಮವಾಗಿ 1-2 ನಿಮಿಷ ನಾನು ಪೀಠಿಕೆ ಹಾಕಿ ಆನಾಪಾನಾಸತಿ ಧ್ಯಾನಕ್ಕೆ, ನಂತರ ನಡೆ ನುಡಿನ ಆನಾಪಾನಾಸತಿಗೂ ನಡೆ ನುಡಿಗೂ ಇರುವ ಸಂಬಂಧಗಳ ಬಗ್ಗೆ ಒಂದು ಟೈಲರಿಂಗ್ ಮಾಡ್ತೀನಿ. ಆನಾಪಾನಾಸತಿ ಧ್ಯಾನ 2500 ವರ್ಷಗಳ ಹಿಂದೆ ಸಿದ್ಧಾರ್ಥ ಬುದ್ಧನಾಗುವುದಕ್ಕಿಂತ ಮುಂಚೆ ಆ ಬುದ್ಧತ್ವ ಏನು ಪಡೆದುಕೊಂಡ ಅದು ಆನಾಪಾನಾಸತಿ ಮೂಲಕ ಅನ್ನೋದು ಎಲ್ಲರಿಗೂ ತಿಳಿದಂಥ ವಿಷಯ. ಇದನ್ನು ಸರಳೀಕರಿಸಿ ಗುರುಗಳಾದ ಪತ್ರಿಜಿಯವರು ನಮಗೆ ಭಾಳಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅದರ ಲಾಭಗಳನ್ನು ಪಡೆಯುತ್ತಿದ್ದೇವೆ. ಪತ್ರಿಜಿಯವರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಆನಾಪಾನಾಸತಿ ಧ್ಯಾನವನ್ನು ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ, ಎಷ್ಟೊತ್ತು ಬೇಕಾದರೂ, ಯಾವಾಗ ಬೇಕಾದರೂ ಮಾಡಬಹುದು ಅನ್ನುವಂಥದ್ದೊಂದು ಕನ್ಸೆಪ್ಟ್. ಇದಕ್ಕೇನು ಮೈಲಿಗೆ ಆಗಲಿ ಅಥವಾ ಯೋಗದಲ್ಲಿ ನಾವು 2 ಗಂಟೆ ಮುಂಚೆ ನಿರಾಹಾರಿಗಳು ಏನೂ ಇಲ್ಲ. ಆದ್ದರಿಂದ ಆನಾಪಾನಾಸತಿ ಎಷ್ಟು ಸರಳ ಅಂತಂದರೆ, ಒಂದು ಸ್ಥಿರಾಸನದಲ್ಲಿ ಕೂತ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡು ಕಾಲುಗಳನ್ನು ಕ್ರಾಸ್ ಮಾಡಿ, ಹ್ಯಾಂಡ್ಗಳನ್ನು ಕ್ಲಾಸ್ಪ್ ಮಾಡಿ, ಹಗುರವಾಗಿ ಕಣ್ಣನ್ನು ಮುಚ್ಚಿ, ಮೈ ಹಗುರವಾಗಿರಲಿ, ಯಾವ ಚಿಂತನೆಗಳು ಬೇಡ. ಚಿಂತನೆಗಳು ಅಥವಾ ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆತ್ತಿ ನಿಮ್ಮ ಶ್ವಾಸದ ಮೇಲೆ ಗಮನವಿಡಿ. ಭಾಳಷ್ಟು ಸಿಂಪಲ್ ಇದು, ಬಹಳಷ್ಟು ಸಿಂಪಲ್ ಅಂದರೆ ಸರಳವಾಗಿ ಯಾರು ಬೇಕು. ಅದೇನೆಂದರೆ ಇಂತಹ ಒಂದು ಸರಳ ಧ್ಯಾನವನ್ನು ನಿಮ್ಮ ತಾಪತ್ರಯಗಳಿಗೆ ತೊಂದರೆಗಳ ತಕ್ಕಂತೆ ಅಷ್ಟು ಗಂಟೆ ಮಾಡಬೇಕು. ಡೋಸೇಜ್, ನಾವು ಗುಳಿಗೆಗಳನ್ನ ಡೋಸೇಜ್ ಕಾಯಿಲೆಗಳಿಗೆ ತಕ್ಕಂತೆ ಮಾಡ್ತೀವಲ್ಲ ಆ ಥರ ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟನ್ನು ಮಾಡಿ ಅಂತ ಪತ್ರಿಜಿಯವರು ಹೇಳ್ಕೊಟ್ಟಿದ್ದಾರೆ. ಇಂತಹ ಧ್ಯಾನವನ್ನು ಮಾಡುವುದರಿಂದ ನಿಮ್ಮ ಮನಸ್ಸು ಖಾಲಿಯಾಗುವುದರಿಂದ ಕಾಸ್ಮಿಕ್ ಎನರ್ಜಿ ಒಳಗೋಗಿ ಏನಾದರೂ ಬ್ಲಾಕೇಜಸ್ ಇದ್ದರೆ ಅದು ವೈಜ್ಞಾನಿಕವಾಗಿ ನಾನು ಕಳೆದ 8-10 ವಾರಗಳಿಂದ ನೋಡ್ತಾ ಇದ್ದೆ. ಭಾಳಷ್ಟು ಜನ ಅದು ವೈಜ್ಞಾನಿಕವಾಗಿ ಕ್ಲಿನ್ಸಿಂಗ್ ಹೆಂಗಾಗುತ್ತೆ, ನಾವೇನು ಧ್ಯಾನ ಸರ್ವರೋಗ ನಿವಾರಣಿ, ಭೋಗಕಾರಿಣಿ, ಜ್ಞಾನ ಪ್ರದಾಯಿನಿ ಅಂತ ಹೇಳ್ತೀವಿ, ಅದು ಹೇಗಾಗುತ್ತೆ, ಜ್ಞಾನ ಹೇಗೆ ಬರುತ್ತೆ, ಕಾಸ್ಮಿಕ್ ಎನರ್ಜಿ ಹೇಗೆ ಹೋಗುತ್ತೆ, ಆ ಕಾಸ್ಮಿಕ್ ಎನರ್ಜಿ ಬ್ಲಾಕ್ಗಳನ್ನು ಹೇಗೆ ಕ್ಲಿಯರ್ ಮಾಡುತ್ತೆ, ಇವೆಲ್ಲ ಒಂದು ದೊಡ್ಡ ದೊಡ್ಡ ವಿಷಯ. ನಾನು ಮೈ ಡಿಯರ್ ಮಾಸ್ಟರ್ಸ್ ಈ ಒಂದು ಏನು ಆಧ್ಯಾತ್ಮಿಕ ವಿಷಯದ ಮೇಲೆ ಪ್ರವಚನ ಸತ್ಸಂಗ ಕೊಡ್ತಿದ್ದೀನಿ. ಇದಾದ ಮೇಲೆ ಆನಾಪಾನಾಸತಿಯ ಬಗ್ಗೆ ಆಗಲಿ, ಪರಿಸರದ ವಿಷಯಗಳನ್ನು ಇದಕ್ಕೆ ಜೋಡಿಸುವುದರಲ್ಲಾಗಲಿ, ಅಥವಾ ನಡೆ ನುಡಿ ಎಂಬ ವಿಷಯಗಳಾಗಲಿ, ವೈಜ್ಞಾನಿಕತೆಯ ನಾವೇನು ಸ್ಪಿರಿಚುವಲ್ ಅದರಗಳೆಲ್ಲ ಬಗ್ಗೆ ವೀಡಿಯೋಗಳನ್ನು ನಾನು ಮಾಡಬೇಕು ಅಂತ ಮಾಡಿದ್ದೇನೆ. ಆ ವಿಡಿಯೋಗಳನ್ನು ಆಗಸ್ಟ್ 1ರಿಂದ ನನ್ನದೇ ಒಂದು ಚಾನಲ್ ಮಾಡಿಕೊಂಡು ಅದನ್ನು ರೆಕಾರ್ಡ್ ಮಾಡಿ ಬಿಡಬೇಕು ಅಂತ ಆಸೆ ಇದೆ. ಇವತ್ತು ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ದಿವಸ ನಾನು ಹೇಳಲಿಕ್ಕೆ ಹೊರಟಿರೋದಿಷ್ಟೇ. ಅದೇನು ಆನಾಪಾನ ಇಷ್ಟು ದಿನ ಇಷ್ಟು ಮಾಡಬೇಕು, ಸರ್ವರೋಗ ನೀವು ಅವೆಲ್ಲ ವೈಜ್ಞಾನಿಕ ವಿಶ್ಲೇಷಣೆ ಭಾಳ ಇದ್ದಾವೆ. ಈಗ ಅದನ್ನು ತಗೊಳೋದು ಬೇಡ. ಯಾಕೆ ನಡೆ ನುಡಿ ನಂದು ಇದು ಪೀಠಿಕೆ ಅಷ್ಟೇ. ಇದರ ಜೊತೆಗೆ ಹುಣ್ಣಿಮೆ ಧ್ಯಾನವನ್ನು ಮಾಡಿ, ಪಿರಮಿಡ್ನಲ್ಲಿ ಧ್ಯಾನ ಮಾಡಿ, ಪ್ರಕೃತಿಯಲ್ಲಿ ಧ್ಯಾನ ಮಾಡಿ, ಈಗ ಸಾಮೂಹಿಕವಾಗಿ ಧ್ಯಾನ ಮಾಡಿ, ಇದರ ಎನರ್ಜಿ ಭಾಳ ಆಗುತ್ತೆ. ಈಗೆಲ್ಲ ಹೇಳ್ತಾ ಇದ್ದಾರೆ. ಇದು ಒಂದು ಧ್ಯಾನದ ಮಹತ್ವ. ಇದು ಕಾಸ್ಮಿಕ್ ಎನರ್ಜಿ ಕ್ಲಿನ್ಸಿಂಗು ಎಲ್ಲ ಧ್ಯಾನ ಅನುಭವಗಳು ಬರ್ತವೆ ಅಂತ ಅನೇಕ ಜನರ ಪ್ರಶ್ನೆ ಇದೆ ಇದರಲ್ಲಿ. ಅರೆ ನಾವು ದಿನಕ್ಕೆ 2 ಗಂಟೆ ಧ್ಯಾನ ಮಾಡ್ತೀವಿ, 3 ಗಂಟೆ ಧ್ಯಾನ ಮಾಡ್ತೀವಿ, 3 ವರ್ಷದಿಂದ ಮಾಡ್ತೀನಿ, 10 ವರ್ಷದಿಂದ ಧ್ಯಾನ ಮಾಡ್ತೀನಿ, ನನಗೆ ಧ್ಯಾನ ಅನುಭವಗಳು ಆಗ್ತಾ ಇಲ್ಲ. ನಿಮಗೆ ಧ್ಯಾನ ಅನುಭವಗಳು ಬಂದು ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ. ನಮ್ಮ ಆಲೋಚನೆಗಳನ್ನು ತಡೆಗಟ್ಟಬಾರ್ದು. ಆಲೋಚನೆಗಳನ್ನು ಅರಿಯಲು ಬಿಡಬೇಕಷ್ಟೆ. ಇಫ್ ಯು ರೆಸಿಸ್ಟ್ ಇಟ್ ವಿಲ್ ಪರ್ಸಿಸ್ಟ್ ಅಂತ. ನೀವು ಯಾವುದನ್ನೇ ಆಲೋಚನೆ ತಡೆಗಟ್ಟೆಗೆ ಹೋದರೆ ಅದೇ ಇರುತ್ತೆ, ಮಂಕಿ ಮೈಂಡ್. ಆ ಕಥೆಯನ್ನು ಭಾಳಷ್ಟು ಇಲ್ಲಿ ಬಂದಂಥ ಪಿರಮಿಡ್ ಮಾಸ್ಟರ್ಸ್ಗಳು ಹೇಳಿದ್ದಾರೆ. ಆ ಥರ ಆಗಬಾರ್ದು. ಆದ್ದರಿಂದ ಆಲೋಚನೆಗಳೇ ಸಹ ತಡೀಲಿಕ್ಕೆ ಸಾಧ್ಯವಾಗ್ತಿಲ್ಲ, ಕಾನ್ಸಂಟ್ರೇಷನ್ ಬರ್ತಿಲ್ಲ, ಧ್ಯಾನ ಅನುಭವಗಳಾಗ್ತಿಲ್ಲ, ಆಸ್ಟ್ರಲ್ ಟ್ರಾವೆಲ್ ಮಾಡೋಕ್ಕಾಗ್ತಿಲ್ಲ. ಇವುಗಳೆಲ್ಲ ಮಾಡಬೇಕು ಅಂದರೆ ಧ್ಯಾನದ ಒಂದು ನಾನು 2 ಗಂಟೆ ಧ್ಯಾನ ಮಾಡಿದೆ, 3 ಗಂಟೆ ಧ್ಯಾನ ಮಾಡಿದೆ ಅಂತಲ್ಲ. ನಾನೀಗ ನಡೆ ನುಡಿಗೆ ಬರ್ತಾ ಇದ್ದೇನೆ. ನೀವು 3 ಗಂಟೆ ಮಾಡ್ಬೋದು, 2 ಗಂಟೆ ಮಾಡ್ಬೋದು. ಮಲಗೋದು 6 ಗಂಟೆ, 7 ಗಂಟೆ, 8 ಗಂಟೆ. ಒಂದು 7 ಗಂಟೆ ಮಲಗ್ತೀರಂದರೆ 3 ಗಂಟೆ ಧ್ಯಾನ ಮಾಡ್ತಾರೆ, 10 ಗಂಟೆ ಆಯಿತು. ಇನ್ನು 14 ಗಂಟೆ ನೀವು 14 ಗಂಟೆ ನಿಮ್ಮ ಜೀವನ ಶೈಲಿ ಏನಿದೆ, ದಿನದಲ್ಲಿ ಏನು ಮಾಡ್ತಾ ಇದ್ದೀರಿ, ನಿಮ್ಮ ಮಾನಸಿಕ ಸ್ಥಿತಿ ಏನಿದೆ, ಆಹಾರ ಪದ್ಧತಿ ಏನಿದೆ, ನಿಮ್ಮ ಚಿಂತನೆಗಳು ಹೇಗಿದ್ದಾವೆ, ನಿಮ್ಮ ನಕಾರಾತ್ಮಕ ಸಕಾರಾತ್ಮಕ ಆಲೋಚನೆಗಳು ಹೇಗಿದ್ದಾವೆ, ಇವುಗಳ ಮೇಲೆ ಡಿಪೆಂಡ್ ಆಗಿದೆ. ನಾವು ಧ್ಯಾನ ಮಾಡಿ 3 ಗಂಟೆ ಧ್ಯಾನ ಮಾಡಿ ಹೋಗ್ಬೇಕಾದ್ರೆ ಬಸ್ ಲೇಟ್ ಆಯಿತು ಅಂತ ಬಸ್ ನನ್ನ ಬೈಯೋದು. ಅದು ಓದ್ಸೆ ರಮ್ಯಾ ಮೇಡಮ್ ಹೇಳ್ತಿದ್ರು, ಆ ಕೊತ್ತಂಬರಿ ಸೊಪ್ಪು ನಾನು ಬಂದರೆ ಅದನ್ನು ಬಾರ್ಗೇನ್ ಮಾಡಿ ಕೊತ್ತಂಬರಿ ಸೊಪ್ಪು ತಗೊಳೋದು. ಅವನು ಯಾರೋ ಒಬ್ಬ ಋಷಿ ಇದ್ದಂತೆ, ಭಾಳಷ್ಟು ಸಾಧನೆ ಮಾಡಿ ಬಂದಿದ್ದಾದ ಮೇಲೆ
ಯಾರ್ಯಾರಿಗೋ ಬೇಕಂತ ಕೂತ್ಕೊಂಡಿದ್ದಂತೆ. ಇವೆಲ್ಲ ನಾವು ಧ್ಯಾನದಲ್ಲಿ ಮಾಡ್ತಾ ಹೋದರೆ ಆಗೋಲ್ಲ. ಅದಷ್ಟೇ ಅಲ್ಲ, ನಾವೇನು ಧ್ಯಾನವನ್ನು ಮಾಡಬೇಕು ಅಂತಿದ್ದೀವಿ ಅದರಲ್ಲಿ ಫಲಿತಾಂಶ ನಾವು ಸಿಗಬೇಕು ಅಂತಂದರೆ, ನೀವು ವೈರಾಗ್ಯದ ಬಗ್ಗೆ ಕೇಳಿದ್ರಿ ಅಂತ ಕಾಣ್ತದೆ. ಕೃಷ್ಣನೇ ಹೇಳ್ದ ಸಾಧನೆ ಮತ್ತು ವೈರಾಗ್ಯ ಅಂತ. ವೈರಾಗ್ಯ ಅಂತಂದರೆ ಮನೆ ಬಿಟ್ಟು ಹೋಗಲು ಭಾಳ ಜನ ಹೇಳಿದ್ರೆ ನಾನು ಅದನ್ನು ರಿಪೀಟ್ ಮಾಡ್ತೀನಿ, ಬಿಡ್ಲಪ್ಪ. ವೈರಾಗ್ಯ ಅಂದರೆ ಅಟ್ಯಾಚ್ಮೆಂಟ್ ಕಡಿಮೆ ಮಾಡ್ಕೊಳ್ರಿ ಅಂತ ಅಷ್ಟೇ. ಆದರೆ ಅವನು ಸ್ಮಶಾನ ವೈರಾಗ್ಯ ಕೇಳಿದಿರ, ಪ್ರಸೂತಿ ವೈರಾಗ್ಯ ಕೇಳಿದಿರ ಹೆಣ್ಮಕ್ಳೆಲ್ಲ? ಪ್ರಸೂತಿ ವೈರಾಗ್ಯ ಒಂದು ಸರಿ ಡೆಲಿವರಿ ಆದಮೇಲೆ ಅಬಾಬಾ ಯಾವಾಗಲೂ ಬೆಡ್ಡೇ ಶೇರ್ ಮಾಡಬಾರ್ದು. ಈ ಪ್ರಸೂತಿ ವೈರಾಗ್ಯ ಹೆಂಗೆ ಬಂದುಬಿಡುತ್ತೆ ಅಂದರೆ, ಆ ಮಗು ಹೊರಗಡೆ ಬರಬೇಕಾದ್ರೆ ಆಗುವಂತಹ ಪೇಯ್ನ್ ಏನಿದೆ, ಲೇಬರ್ ಪೇಯ್ನ್, ಅದನ್ನು ಅವಾಗ ಬಂದುಬಿಡುತ್ತೆ. ಆದರೆ ಮಗು ಬಂದು ನಕ್ಕ ತಕ್ಷಣ ಆ ಪ್ರಸೂತಿ ವೈರಾಗ್ಯ ಹೋಗ್ಬಿಡುತ್ತೆ. ನೀವು ಸ್ಮಶಾನ ವೈರಾಗ್ಯ ಸ್ಮಶಾನ, ಅಯ್ಯೋ ಇಷ್ಟೇನಾ ಇದು ಜಗತ್ತು, ನಾವು ಒಂದು ದಿವಸ ಹೋಗೋದಲ್ವಾ, ಅಯ್ಯೋ ನಾವು ಹೋಗೋದಲ್ಲ ಅಂತ ಅಂದ್ಕೊಂಡು ಈಗ ಹೊರಗಡೆ ಬಂದಂದಮೇಲೆ 3 ಗಂಟೆ, ನಾವು ಸಾಯಂಕಾಲ ಬೆಳಗಿನ ಜಾವ 5 ಗಂಟೆಗೆ ಬಂದಿದ್ವಿ ಇದನ್ನು ಮಣ್ಣು ಮಾಡಲಿಕ್ಕೆ ಅಂತ, ಅಲ್ಲಿ 11 ಗಂಟೆ ಆಯಿತು. ಒಂದು ಟೀ ವ್ಯವಸ್ಥೆ ಮಾಡಿಲ್ಲ, ಒಂದು ಊಟದ ವ್ಯವಸ್ಥೆ ಮಾಡಿಲ್ಲ. ಇದು ಸ್ಮಶಾನ ವೈರಾಗ್ಯ. ಅರೆ ನೀನು ಇಷ್ಟೊತ್ತು ವೈರಾಗ್ಯ ಏನಪ್ಪ, ಬದುಕೇನು ಮಾಡೋದು, ಇಂಥ ಚಿಂತನೆಗಳನ್ನು ಪಟ್ಟು ಹೀಗೆ ಇವೆಲ್ಲಗಳನ್ನು ನೋಡಿದಾಗ ಏನಾಗುತ್ತೆ ಅಂದರೆ, ಇಂತಹ ಮನಸ್ಥಿತಿಯನ್ನು ನೀವು ಇಟ್ಟುಕೊಂಡ್ರೆ ನಿಮ್ಮ ಧ್ಯಾನ ಆಗಲ್ಲ. ಅದಕ್ಕೋಸ್ಕರವಾಗಿ ಅವರು ವಾಕ್ಕ್ಷೇತ್ರ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಬಸವಣ್ಣ ಹೇಳ್ತಾರೆ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸಿಲಲ್ಲಿ ಹುಲ್ಲು ತುಂಬಿ ಮನೆಯಲ್ಲಿ ರಜ ತುಂಬಿ. ಅಲ್ಲ, ಕಸ ಕಡ್ಡಿ ಎಲ್ಲವನ್ನ ತುಂಬಿಟ್ಕೊಂಡು ಮನೆಯಲ್ಲಿ ಮನೆಯೊಡೆಯನಿದ್ದಾನೋ ಇಲ್ಲವೋ. ಆ ಥರ ನಾವು ಏನು ಮಾಡ್ತಿದ್ದೇವೆ, ತನುವಲ್ಲಿ ಹುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ. ಮೈಂಡ್ ಶುಡ್ ಬಿ ವೆರಿ ಕ್ಲಿಯರ್. ಏನೋ ಪೂರ್ವಗ್ರಹ ಪೀಡಿತ. ನಾವೇನು ಜನ್ಮಾಂತರಗಳಿಂದ ಈ ಜನ್ಮಗಳಲ್ಲಿ ನಾನು ಕಳೆದ 62, ಇವಾಗ 66 ವರ್ಷ ನನಗೆ ಅಂತಂದರೆ ಅವುಗಳನ್ನೇನು ಪಡ್ಕೊಂಡಿದ್ದೇನೆ, ಅವುಗಳ ಸ್ಟೋರೇಜ್ ಅವನು ಕ್ಲಿನ್ಸ್ ಮಾಡ್ಕೊಳಂಗಿಲ್ವಲ್ಲ. ಆಲೋಚನೆಗಳು ಹೋಗಲಿ ಅಂತ ಬಿಡಬೇಕು ನೀವು. ಆಲೋಚನೆಗಳು ಓದಂಗೆಲ್ಲ ಇವೆಲ್ಲ ಹೋಗ್ತಾ ಇದ್ದಾವೆ. ಅದಕ್ಕೋಸ್ಕರ ವಿಷಯಗಳನ್ನು ತುಂಬಿದ್ದೇವೆ. ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವನ್ನೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಮನಸ್ಸಿನಲ್ಲಿ. ಅವಾಗ ಧ್ಯಾನ ಹೆಂಗೆ ಲಭಿಸಬೇಕು? ಈ ಅರಿಷಡ್ ವರ್ಗಗಳು ಇವಾಗ ಆರೇ ಅಷ್ಟೇ ಇದ್ವು. ಈಗ ಮೋಹ, ಮದ, ಕಾಮ, ಕ್ರೋಧ ಎಲ್ಲ 12 ಅರಿಷಡ್ ವರ್ಗಗಳು ನಮಗೆ ಸೇರ್ಕೊಂಡಿದ್ದಾವೆ. ಇವನ್ನೆಲ್ಲ ನಮಗೆ ಕಾಡಲಿಕ್ಕೆ ಎನಿಗೆಸ್ ನಾವು 6 ಅರಿಷಡ್ ವರ್ಗಗಳು ಅಂತ ಹೇಳ್ತಿದ್ದೀವಲ್ಲ, ಮೊಬೈಲು, ಫೇಸ್ಬುಕ್ಕು, ಈ 2 ಅರಿಷಡ್ ವರ್ಗಗಳು ನಮ್ಮನ್ನು ಸೇರಿಕೊಂಡು ನಮ್ಮ ಧ್ಯಾನದ ಕಾನ್ಸಂಟ್ರೇಟನ್ನು ಹಾಳು ಮಾಡ್ತಾ ಇದ್ದಾವೆ. ಈ ವಿಷಯ ಈ ಮನಸ್ಸಿನಿಂದ ಇವೆಲ್ಲ ಹೋಗಬೇಕು. ಇವೆಲ್ಲ ಅಂದರೆ ಅದಕ್ಕೋಸ್ಕರವಾಗಿ ಮನೋರಮಾ ಮೇಡಮ್ ಸಾಕಷ್ಟು ನೀವು ವಿಡಿಯೋಗಳನ್ನು ನೋಡಿ. ಡ್ರಗ್ಲೆಸ್ ಥೆರಪಿ ಪೂರ್ವಿ ಜಯರಾಜ್ ಅವರು ಮಾಡ್ತಾರೆ. ಅದು ನನಗೆ ಭಾಳಷ್ಟು ಇಷ್ಟವಾದಂಥ ಒಂದು ಚಾನಲ್. ಅಫ್ಕೋರ್ಸ್ ಸದ್ಗುರುಗಳದು, ಆರ್ಟ್ ಆಫ್ ಲಿವಿಂಗ್ದು, ನಮ್ಮ ಪಿರಮಿಡ್ ಪತ್ರಿಜಿ ಅವ್ರದ್ದು ಕೇಳಿದ್ದಾದಮೇಲೆ ಅದು ಒಂದು ಸ್ವಲ್ಪ ಕಮರ್ಷಿಯಲ್ ಅನಿಸುತ್ತೆ, ಅದು ಕೇಳ್ದಲೇ ಇರ್ಬೋದು. ಆದರೆ ಪೂರ್ವಿ ಜಯರಾಜ್ ಅವರು ಹೇಳ್ತಾರೆ ನಿಮ್ಮ ಮನಸ್ಸು ಹೇಗೆ ಖಾಲಿ ಮಾಡ್ಕೋಬಹುದು ಅಂತ. ಇಂತಹ ವಿಷಯಗಳನ್ನು, ಅರಿಷಡ್ ವರ್ಗಗಳನ್ನು, ಪೂರ್ವಗ್ರಹ ಯೋಚನೆಗಳನ್ನು ನಿಮ್ಮಲ್ಲಿ ಇಟ್ಕೊಂಡು ಹೋದರೆ ಯಾವ ಧ್ಯಾನವೂ ಲಭಿಸಲ್ಲ. ಆದ್ದರಿಂದ ಇದನ್ನು ಹೊರಗಡೆ ಬರಬೇಕು. ಇದರಿಂದ ಹೊರಗಡೆ ಬರೆದು ನೀವು ನಡೆ ನುಡಿ, ನೀವು ತಿನ್ನುವಂಥ ಆಹಾರ ಅಂದರೆ ಯುಕ್ತಾಹಾರವನ್ನು ತಿನ್ನಬೇಕು. ಯುಕ್ತಾಹಾರ ಅಂದರೆ ತಿನ್ನುವ ಆಹಾರ ಅಷ್ಟೇ ಅಲ್ಲ. ನೀವು ಆರ್ಗ್ಯಾನಿಕ್ ಫುಡ್ ತಿಂತಿರೋ, ದಿನಕ್ಕೆ 2 ಹೊತ್ತು ಊಟ ಮಾಡ್ತಿರೋ, ಬರೀ ಸಾಲಡ್ ತಿಂತಿರೋ, ತರಕಾರಿಗಳನ್ನ ಅಷ್ಟೇ ತಿಂತಿರೋ, ಉಪ್ಪಿಲ್ಲದೆ, ಇದು ಒಂದು ಪದ್ಧತಿ. ಆರೋಗ್ಯ ಶೈಲಿಗೆ ನಿಮ್ಮ ವಾಹನ ಸರಿ ಇರಬೇಕು ಅಂದರೆ ನೀವು ಯುಕ್ತ ಆಹಾರವನ್ನು ತಿನ್ನಿರಿ. ಯುಕ್ತ ಆಹಾರದ ಒಂದು ಬ್ರಾಡ್ ಕನ್ಸೆಪ್ಟ್ ಏನು ಅಂತಂದರೆ, ನೀವು ನೋಡುವ ನೋಟ, ನೀವು ಆಡುವ ಮಾತು, ಕೇಳಿಸಿಕೊಳ್ಳುವ ಶಬ್ದಗಳು, ಪ್ರಕೃತಿಯಲ್ಲಿ ಕುಳಿತಾಗ ಅವನ್ನೆಲ್ಲ ಏನೇನು ಮಾಡ್ತಿದ್ದೀರಲ್ಲ, ಹಕ್ಕಿಗಳ ಕಲರವಗಳನ್ನು ನೋಡ್ತಿದ್ದೀರಿ, ಬೀಸೋ ಗಾಳಿಯನ್ನು ಎಂಜಾಯ್ ಮಾಡ್ತಾ ಇದ್ದೀರಿ, ಎಲ್ಲವನ್ನು ನೋಡ್ತಿರೋದೆಲ್ಲ ಯುಕ್ತ ಆಹಾರ. ಬೇರೆ ಊಟವನ್ನು ಮಾಡ್ಕೊಂಡೆ ನಾನು ಊಟವನ್ನು ಪದ್ಧತಿಯನ್ನು ಮಾಡ್ಕೊಂಡಿದ್ದೀನಲ್ಲ, ಇವುಗಳೆಲ್ಲವುಗಳನ್ನು ನೀವು ತಿಳ್ಕೋಬೇಕು. ಇವುಗಳನ್ನೆಲ್ಲ ತಿಳ್ಕೊಂಡ್ರೆ ಮಾತ್ರ ನಾವು ಧ್ಯಾನದಲ್ಲಿ ಒಂದು ಘಟಿಸುತ್ತದು. ನೀವು ಮಾಡೋದು ಬೇಕಾಗಲ್ಲ, ಧ್ಯಾನ ಮಾಡಬಾರ್ದು. ನಿಮ್ಮ ಮನಸ್ಸು ಶುದ್ಧಿಯಾಗಿದ್ದಲ್ಲಿ, ಅಂತರಂಗ ಬಹಿರಂಗ ಎರಡೂ ಶುದ್ಧಿಯಾಗಿದ್ದಲ್ಲಿ ನೀವು ಇದು ಘಟಿಸುತ್ತೆ, ಧ್ಯಾನ ಘಟಿಸುತ್ತೆ. ಆದ್ದರಿಂದ ಈ ಬಗ್ಗೆ ಅದರಿಂದ ಪತ್ರಿಜಿಯವರು 3 ರಾಮಬಾಣಗಳನ್ನು ಕೊಟ್ಟಿದ್ದಾರೆ. ಅದೇ ವಾಕ್ಕ್ಷೇತ್ರ, ಭಾವನಾ ಕ್ಷೇತ್ರ ಮತ್ತು ಡೀಡ್ಸ್, ಕರ್ಮಕ್ಷೇತ್ರ. ನೀವೇನು ಮಾತಾಡ್ತೀರೋ ಅದು ಆಲೋಚನೆಯಲ್ಲಿರುತ್ತೆ. ನೀವೇನು ಆಲೋಚನೆ ಮಾಡ್ತೀರೋ ಅದು ಮಾತಿನ ರೂಪದಲ್ಲಿ ಬರುತ್ತೆ. ನಕಾರಾತ್ಮಕ ಇದ್ದರೆ ನಕಾರಾತ್ಮಕ, ಸಕಾರಾತ್ಮಕವಿದ್ದರೆ ಸಕಾರಾತ್ಮಕ. ದಟ್ ಈಸ್ ವಾಟ್ ವಿ ಕಾಲ್ ಯದ್ಭಾವಂ ತದ್ಭವತಿ ಅಂತ.
ಸುಪ್ತ ಮನಸ್ಸಿನ ಅದು ಏನಂದರೆ ಅದು ಗೊತ್ತಾಗಲ್ಲ, ಅನ್ಕಾನ್ಷಿಯಸ್ ಮೈಂಡ್ ಏನು ಅದಕ್ಕೆ ಇಟ್ ಹ್ಯಾಸ್ ಗಾಟ್ ನೋ ಅನಾಲಿಸಿಸ್. ಅದಕ್ಕೆ ಏನೇನೋ ಗೊತ್ತಾಗಲ್ಲ, ವಿಶ್ಲೇಷಣೆ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ನೀವೇನು ಕಾನ್ಷಿಯಸ್ ಮೈಂಡ್ ಇದೆ ಅದಕ್ಕೇ ಅದು ಹಂಗೆ ಇದು ಹಿಂಗೆ ಎಲ್ಲ ಪ್ರಶ್ನೆಗಳು ಮಾಡ್ತಾ ಹೋಗುತ್ತೆ. ಸಬ್ ಕಾನ್ಷಿಯಸ್ ಮೈಂಡಿಗೆ ಏನು ಗೊತ್ತಾಗಲ್ವಲ್ಲ. ಆದ್ದರಿಂದ ಅದಕ್ಕೆ ಏನು ನೀವು ಕಳಿಸ್ತೀರೋ ಅದು ಮಾಡಬೇಕು. ಆದ್ದರಿಂದ ಈ ವಾಕ್ಕ್ಷೇತ್ರಕ್ಕೆ ಬಂದರೆ ಕೆಲವರು ಸುಮ್ಮನೆ ಮಾತಾಡ್ತಿರ್ತಾರೆ. ಪತ್ರಿಜಿಯವರು ಹೇಳ್ತಾರೆ, ನಾನು ಈಗ ವಾಕ್ಕ್ಷೇತ್ರಗಳನ್ನು ನುಡಿ ಅನ್ನುವಂಥ ವಿಷಯಕ್ಕೆ ಬಂದಿದ್ದೇನೆ. ಈ ನುಡಿ ಶುದ್ಧವಾಗಿದ್ದರೆ, ಇದರಿಂದ ಆಲೋಚನೆಗಳು ಶುದ್ಧವಾದರೆ, ಭಾವನೆಗಳು ಶುದ್ಧವಾದರೆ, ಆವಾಗ ನೀವು ನಿಮ್ಮ ಧ್ಯಾನ ಭಾಳ ಬೇಗ ಘಟಿಸುತ್ತೆ. ನೀವು ಧ್ಯಾನಕ್ಕೆ ಕುತ್ಕೊಂಡಿದ್ದಾಗೆ ಆಲೋಚನೆ ಓದು ಅಂತ, ಅಯ್ಯೋ ಅಷ್ಟ ಟ್ರಾವೆಲ್ ಸ್ಟಾರ್ಟ್ ಆಗೇ ಬಿಡ್ತು ಅಂತ, ಯಾವುದ್ಯಾವುದೋ ಅನುಭವಗಳು ಬಂದವು ಅಂತೇಳಿ. ಆದ್ದರಿಂದ ಭಾಳ ಹೇಳ್ತಾರೆ, ಅನಾವಶ್ಯಕವಾಗಿ ಮಾತನಾಡುವುದನ್ನು ಬಿಡಿ. ನೀವು ಅವಶ್ಯಕತೆ ಇಲ್ಲದೆ ಮಾತನಾಡಬಾರದು. ನೀವು ಅನಾವಶ್ಯಕವಾಗಿ ಮಾತನಾಡುವುದನ್ನು ಬಿಡಬೇಕು. ಯಾಕೆಂದರೆ ಮಾತಿಗೆ ಅಂತ ಒಂದು ಶಕ್ತಿ ಇದೆ. ಮಾತುಗಳನ್ನು ಜಾಸ್ತಿ ಆಡ್ತಾ ಹೋದರೆ ನಿಮ್ಮಲ್ಲಿ ಚಂಚಲತೆ ಉಂಟಾಗುತ್ತೆ. ಮಾತುಗಳನ್ನು ಆಡ್ತಾ ಹೋದರೆ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಕಡಿಮೆ ಆಗುತ್ತೆ. ಇದು ನನ್ನ ಧ್ಯಾನ ಕುಸ್ತೂರಿಯಲ್ಲಿ ಒಂದು 3-4 ವಾರದ ಕೆಳಗಡೆ ನಾನು ಓದಿದೆ. ಅದೇ ಫ್ರೆಂಡ್ಸ್, ಈ ಸ್ವಾಧ್ಯಾಯಕ್ಕೆ ಬಂದಾಗ ನಾನು ಕೆಲವು ಬುಕ್ಕುಗಳನ್ನು ಓದಿದೆ. ಅಂದರೆ ಈಗ ನಾನು ನಮ್ಮದೇ ಧ್ಯಾನ ಕಸ್ತೂರಿ ಮ್ಯಾಗ್ಝೇನ್ ಇದೆ, ಧ್ಯಾನ ಕಸ್ತೂರಿ ಮ್ಯಾಗ್ಝೇನ್ ಇದೆ, ಓಶೋ ವಚನ ಇದೆ, ಧರ್ಮಸುಧಾ ಬರುತ್ತೆ, ಮಂಜುವಾಣಿ ಬರುತ್ತೆ, ಮಹಾಮನೆ ಬರುತ್ತೆ, ಭಾಳಷ್ಟು ಅನುಭವಾಮೃತ ಬರುತ್ತೆ, ಅನೇಕ ವಿವೇಕ ಪ್ರಭಾ ಬರುತ್ತೆ. ಇವುಗಳನ್ನು ಇವನ್ನೆಲ್ಲವೂ ನೀವು ಇಯರ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಇಟ್ ವಿಲ್ ನಾಟ್ ಬಿ ಮೋರ್ ದ್ಯಾನ್ 2000 rupees. ನಾವೆಲ್ಲೆಲ್ಲೋ ಖರ್ಚು ಮಾಡ್ತಾ ಇರ್ತೀವಿ. ಇವುಗಳನ್ನು ಓದಬೇಕು, ಪುಸ್ತಕಗಳನ್ನು ಓದಿದರೆ ಸಾಧ್ಯವಾದರೆ ಆದ್ದರಿಂದ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಕುಂದುತ್ತೆ, ನಿಮ್ಮ ಚಂಚಲತೆ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ನೀವು ಬಹಿರ್ಮುಖರಾಗುತ್ತೇವೆ. ವಾಟ್ ಈಸ್ ಧ್ಯಾನ? ಧ್ಯಾನದ ಫಂಡಮೆಂಟಲ್ ಡಿಫರೆನ್ಷನ್ನೇ ಅಂತರ್ಮುಖಿಗಳಾಗಿ ಅಂತ. ಅಂತರ್ಮುಖಿಗಳಾಗಿ ಅಂತರ್ಪ್ರಯಾಣವನ್ನು ಮಾಡಿದರೆ ನೀವು ಯಾರು ಎನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಅಲ್ಲ, ಅದು ನಿಜ ಕೂಡ. ನಾವು ಬಂದ ಉದ್ದೇಶ, ಇವತ್ತು ರಮಣ ಮಹರ್ಷಿ ಅವ್ರದ್ದೊಂದು ವಿಡಿಯೋ ಬಂದಿತ್ತು, ನಾನು ಪೂರ್ತಿ ಕೇಳೋಕ್ಕಾಗಲಿಲ್ಲ. ಅವರೇ ಹೇಳ್ತಾರೆ ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ ಅಂತೇಳಿ. ನೀವು ಅಂತರ್ಮುಖಿಗಳಾಗಿ ಪ್ರಯಾಣ ಬೆಳೆಸಿದರೆ ಮಾತ್ರ ಅದು. ನೀವು ಬಹಿರ್ಮುಖರಾದರೆ ನೀವು ಧ್ಯಾನದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಆಗಲ್ಲ. ಅದರಿಂದ ನಕಾರಾತ್ಮಕ ಯೋಚನೆಗಳು ದೂರ ಆಗಬೇಕು ಅಂದರೆ ನಿಮ್ಮ ಮಾತುಗಳು ಶುದ್ಧಿ ಇರಬೇಕು. ನಿಮ್ಮ ಮಾತುಗಳು ನಮಗೆ ಒಂದು ವರದಾನ. ಅದು ಮಾತು ಮನುಷ್ಯರಿಗೆ ಕೊಟ್ಟಿರುವಂತಹ ಒಂದು ವರದಾನ. ಅಂದರೆ ಮನುಷ್ಯರಿಗೂ ನಮಗೂ ನಮಗೆ ವರದಾನ ಅಂದರೆ ಪ್ರಾಣಿಗಳು ನಮಗಿಂತ ಬುದ್ಧಿವಂತವ ಅಲ್ವಾ? ಭಾಳ ಬುದ್ಧಿವಂತವು. ಹ್ಯಾವ್ ಯು ಸೀನ್ ಜೇಡ ಹೆಂಗೆ ಬಲೆ ಕಟ್ಟುತ್ತೆ ಅಂತ? ನಾವು ಇಂಜಿನಿಯರ್ಸ್ ಅಂತ ಡಿಸೈನೇ ಮಾಡೋಕ್ಕಾಗಲ್ಲ. ಅದು ಒಂದೇ ಅಲ್ಲ, ನೀವು ಗೀಜಿಗೆ ಗೂಡು ಕಟ್ಟಿರುತ್ತೆ, ಅದರ ಸ್ಟ್ರೆಂಗ್ತು ಅದನ್ನೆಲ್ಲ. ಹೀಗಾಗಿ ಪ್ರಾಣಿಗಳಿಗೆ ಬುದ್ಧಿ ಇದೆ, ಪ್ರಾಣಿಗಳಿಗೆ ಅನ್ವೇಷಣಾ ಶಕ್ತಿ ಇದೆ. ಹಾವುಗಳಿಗೆ ಹೆಂಗೆ ಅದನ್ನು ಅರಿಬೇಕಾದ್ರೆ ಹೆಂಗಂತೆ, ನಾಯಿಗಳಿಗೆ ಆದ ಅಮೇರಿಕದಲ್ಲಿರುವ ಅವನ ಓನರ್ಗೆ ಒಂದು ಸಾಯುವ ಗಳಿಗೆ ಬಂದಿದೆ ಅಂದರೆ ಬೆಂಗಳೂರಿನಲ್ಲಿ ಅವನು ಸಾಕಿದ ನಾಯಿಗೆ ಬೆಂಗಳೂರಿನಲ್ಲಿ ಅದರ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಅಂದರೆ ಪ್ರಾಣಿಗಳಿಗೆ ಬುದ್ಧಿ ಇದೆ, ಅನ್ವೇಷಣಾ ಶಕ್ತಿ ಇದೆ. ಆಗ ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗುತ್ತೆ, ನಮಗೆ ಗೊತ್ತಿಲ್ಲ. ನಮ್ಮಲ್ಲೇ ದ್ವೇಷ ಮಾಡ್ಕೊಂಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಇಂಥ ಒಂದು ಮನುಷ್ಯ ಜೀವನ ಸಂಘರ್ಷ ಜೀವನ ಆಗಿಬಿಟ್ಟಿದೆ. ಎಲ್ಲವೂ ಲಾಭಕರವಾಗಿ ಯೋಚನೆ ಮಾಡೋದು ಇದೆಲ್ಲ ಆಗ್ತಾ ಇದೆ. ಆದರೆ ಅದೇ ನಮಗೊಂದು ಏನು ಶಕ್ತಿ, ಪ್ರಾಣಿಗಳಿಂದ ನಾವು ಭಿನ್ನರಾಗಿದ್ದೇವೆ. ಯೋಚನೆ ಮಾಡುವ ಶಕ್ತಿ, ಅವಕ್ಕೂ ಯೋಚನೆ ಮಾಡೋ ಶಕ್ತಿ ಇದೆ, ಅವಕ್ಕೂ ಮಾತನಾಡುವ ಶಕ್ತಿ ಇದೆ. ಅವಕ್ಕೇನು ಗಾಂಧಾರ ಭಾಷೆಯ ಹಕ್ಕಿಗಳಿಂಚರ ಅವುಗಳು. ಆದರೆ ಅವುಗಳ ಭಾಷೆ ಅವಕ್ಕೆ ಅರ್ಥವಾಗುತ್ತೆ, ನಮ್ಗೆ ಅರ್ಥವಾಗಲ್ಲ ಅಷ್ಟೇ. ಆದರೆ ಅದೊಂದು ಸೆನ್ಸರಿ ಇದಿರುತ್ತೆ. ಇವಾಗ ನಾಯಿಗಳು ಸಾಕ್ತಾರಿಗೆ ನಾಯಿದೇನು ಅಂತ ಗೊತ್ತಾಗ್ತಾ ಇರುತ್ತೆ. ಪಕ್ಷಿಗಳನ್ನ ಲವ್ ಬರ್ಡ್ಸ್ ಅಂತ ಸಾಕ್ತಾರೆ, ನಾವು ಸಾಕಿದ್ವಿ, ನಾವು ಸ್ಕೂಲ್ ಮಾಡಿದಾಗ ಸಾಕಿದ್ವಿ. ಅವುಗಳೆಲ್ಲ ಒಂದು ಸ್ವಲ್ಪ ಗೊತ್ತಾಗ್ತಾ ಇರುತ್ತೆ. ಆದ್ದರಿಂದ ಈ ಪ್ರಾಣಿಗಳಿಂದ ನಾವು ಭಿನ್ನರಾಗಿದ್ದೇವೆ. ನಾವು ಸರಿಯಾದ ಮಾತುಗಳನ್ನು ಆಡಬೇಕು. ಆಮೇಲೆ ಸರಿಯಾಗಿ ನುಡಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ, ನೀವು ಮಾತನಾಡುವ ಮಾತುಗಳಿಗೆ ಭಾಳಷ್ಟು ಶಕ್ತಿ ಇದೆ. ಅದಕ್ಕೋಸ್ಕರವಾಗಿ ಒಂದು ಜಸ್ಟ್ ಐ ವಿಲ್ ಗೋ ಔಟ್ ಆಫ್ ದ ಸೆಂಟೆನ್ಸ್. ಒಂದು ಸರಿ ನಾಲಿಗೆ ಮತ್ತು ಹಲ್ಲುಗಳಿಗೆ ಕಾಂಪಿಟೇಷನ್ ಬಿತ್ತಂತೆ. ಇದು ಭಾಳಷ್ಟು ಜನ ಕೇಳಿದಿರಿ ಅಂತ ಕೇಳುತ್ತೆ. ಮೆಮೊರಿ ಇಮ್ಮಿಡಿಯೇಟ್ಲಿ ಶುಡ್ ರೀಕಾಲ್. ಆ ಹಲ್ಲುಗಳು ಹೇಳಿದವಂತೆ ನಾಲಿಗೆಗೆ, ನೀನೇನಾದರೂ ಭಾಳ ಜಾಸ್ತಿ ಮಾತಾಡಿದೆ ಅಂದರೆ ನಾವು 32 ಜನ ಇದ್ದೀವಿ, ನಿನ್ನ ಹಲ್ಲೆ ಆದರೆ ಕಡ್ದೋದ್ರೆ ನಿನ್ನ ಕಲಾಸ್ ನೀನು ಅಂತ. ಆ ನಾಲಿಗೆ ಹೇಳ್ತಂತೆ, ಹಂಗಲ್ರಿ, ನೀವು 32 ತಗೊಂಡು ಏನು ಮಾಡಿದ್ರೆ ಒಬ್ಬನೇ ಸಾಕು. ನಾನೇನಾದರೂ ಸರಿಯಾಗಿ ತಪ್ಪಿ ಆದರೂ ಮಾತಾಡಿದರೆ ನಿಮ್ಮ 32 ಹಲ್ಲು ಉದುರೋಗ್ತವೆ ಅಂತ. ಅಂದರೆ ನುಡಿಗೆ ಅಂತಹ ಶಕ್ತಿ ಇದೆ. ಅಂತಹ ನುಡಿಗೆ, ನೀವು ಆಡುವ ಮಾತಿಗೆ ಭಾಳಷ್ಟು ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ದುರುಪಯೋಗ ಪಡಿಸ್ಕೊಳ್ಬಾರ್ದು.
ನೀವು ಅದರಿಂದ ನೀವು ನಿಮ್ಮ ಮಹಾಭಾರತ ಮಹಾಭಾರತ ಆಗಿದ್ದು ಏನು ಅವನು ಜೂಜಾಡಕ್ಕೆ ಹೋದ ಅಂತಲ್ಲ, ಧರ್ಮರಾಯ ಜೂಜಾಡುವಂಥ ಒಂದು ಹವ್ಯಾಸ ಇತ್ತು, ಕೆಟ್ಟ ಅಭ್ಯಾಸ, ಅದಕ್ಕೆ ಅಂತಲ್ಲ. ಅವೆಲ್ಲ ನೆಪ ಮಾತ್ರ. ಅವನು ಜೂಜಾಡಕ್ಕೆ ಹೋಗಿದ್ದು ನೆಪ ಮಾತ್ರ, ದ್ರೌಪದಿಯ ಸೀರೆ ಎಳೆದಿದ್ದು ನೆಪ ಮಾತ್ರ. ಅದು ಧರ್ಮಾಧರ್ಮಗಳ ಮಧ್ಯೆ ಯುದ್ಧ ಆಗಿತ್ತು. ಈ ಧರ್ಮಾಧರ್ಮಗಳ ಮಧ್ಯದಲ್ಲಿ ಯುದ್ಧ ಆಗಬೇಕು ಅಂದರೆ ಏನಾಯಿತು ಅಂತ ಈ ಮಾತಿನ ಎಫೆಕ್ಟು. ಎನಿ ಗೆಸ್ ಪ್ಲೀಸ್? ಈ ಏನು ಮಹಾಭಾರತ ಆಗಲಿಕ್ಕೆ ಒಂದೇ ಒಂದು ಈ ನುಡಿ ಏನು ಅಪ್ಪಿ ತಪ್ಪಿ ಬಾಯಿ ಬಿಟ್ಟು ನುಡಿದು ಬಿಟ್ಲಲ್ಲ ದ್ರೌಪದಿ, ಅದರಿಂದಲೇ ಈ ಮಹಾಭಾರತ ಆಗಿದ್ದು. ಏನು ದುರ್ಯೋಧನ ಬಂದಿದ್ದ ಮಾಯಾ ಅರಮನೆಗೆ, ಅವನು ಮೊದಲು ನೀರಿದೆ ಅಂತ ಅಂದ್ಕೊಂಡ, ನೀರಿರಲಿಲ್ಲ, ಕಾಲಿಟ್ಟ. ಇನ್ನೊಂದು ಸೈಡ್ ನೀರಿರಲಿಲ್ಲ ಅಂತಂದ, ನೀರಿಟ್ಟ, ನೀರು ಬಿದ್ದ. ಆ ಬಾಲ್ಕನಿಯಲ್ಲಿ ನಿಂತಿದ್ದಂಥ ದ್ರೌಪದಿ ಹೇಳಿದ್ದೇನು? ಕುರುಡನ ಮಗ ಕುರುಡ. ಅಲ್ಲಿಂದ ಸ್ಟಾರ್ಟ್ ಆಯಿತು ದುರ್ಯೋಧನಿಗೆ. ಅದು ಅಂದರೆ ಅವತ್ತು ಅವಳು ಹೇಳಿರಲಿಲ್ಲ ಅಂದರೆ, ಅಲ್ಲ ಹೇಳ್ಬೇಕಾದ್ರೆ ನೆಪ ಮಾತ್ರ ಹೇಳಿದ್ನಲ್ಲ, ಇದು ಧರ್ಮಾಧರ್ಮಗಳು ಯುದ್ಧ ಆಗಲೇಬೇಕಾಗಿತ್ತು. ಈ ಥರ ಆಗ್ತಾ ಹೋಗುತ್ತೆ. ಆದ್ದರಿಂದ ನಾವು ಆಡುವ ಮಾತುಗಳ ಮೇಲೆ ಭಾಳಷ್ಟು ಹಿಡಿತವಿರಬೇಕು. ಇಲ್ಲ ಅಂತಂದರೆ ಯಾವುದನ್ನು. ಆಮೇಲೆ ಜೊತೆಗೆ ದಾರ್ಶನಿಕರು, ವಚನಕಾರರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ. ಅಂದರೆ ಮೀಠಾ ಬೋಲೋ, ಧೀರೆ ಬೋಲೋ, ಸತ್ಯ ಬೋಲೋ ಅಂತ ಹಿಂದಿಯಲ್ಲಿ ನಾನು ಶಿವಾನಿ ಮೇಡಮ್ ಅವ್ರದ ಇದನ್ನು ಕೇಳ್ತಾ ಇದ್ದೆ. ಮೀಠಾ ಬೋಲೋ, ಸಿಹಿಯಾಗಿ ಮಾತಾಡಿ, ಮಧುರವಾಗಿ ಮಾತಾಡಿ. ಅದಕ್ಕೋಸ್ಕರವಾಗಿಯೇ ಏನು ಹೇಳಿದರು ದಾರ್ಶನಿಕರು ಅಂತಂತಂದರೆ, ಸಕಲ ಜಪಂಗಳಯ್ಯ, ಮೃದುವಚನದಿಂದ ಮಾತಾಡಿ, ಅದನ್ನು 3 ಲೋಕ ನೀವು ಗೆಲ್ಬೋದು ಅಂತ. ಆ ಮೃದುವಚನದಿಂದ ಮಾತಾಡಬೇಕು. ಅದಂಗೆ ಮುದ್ದುರಾಮ ಹೇಳ್ತಾರೆ, ನೀನು ಕೂಡಿಟ್ಟ ಸಂಪತ್ತನ್ನು ವ್ಯಯಗೊಳಿಸ್ತೀಯ, ಸುಮ್ಮನೆ ವಾಟ್ ಎವರ್ ಯು ಅರ್ನ್ಡ್ ಯು ವಿಲ್ ಬಿ ಸ್ಪೆಂಡಿಂಗ್? ನೋ. ಆದ್ದರಿಂದ ಸಂಪತ್ತಿಗಿಂತ ಹೆಚ್ಚು ಬೆಲೆ ಶಕ್ತಿ ನುಡಿಗೆ. ನೀನೇನು ಮಾತಾಡ್ತೀಯಲ್ಲ, ಸಂಪತ್ತನ್ನು ನೀನು ಹೆಂಗೆ ಪೋಲ್ಗೈಯಲ್ಲೋ ಅದಕ್ಕಿಂತ ಹೆಚ್ಚು ನುಡಿ ಶಕ್ತಿ ಬೆಳಗ್ಗೆ. ಅದರಿಂದ ಯಾರ ಜೊತೆಗೂ ಹಂಚ್ಕೋಬೇಡ ನೀನು ಮಾತುಗಳನ್ನು. ಎಲ್ಲಿ ಮಾತನಾಡಬೇಕು ಅಷ್ಟೇ ಮಾತನಾಡು. ಯಾಕೆಂದರೆ ನುಡಿ ಒಂದು ಮಾಣಿಕ್ಯವಿದ್ದಂತೆ ಮುದ್ದುರಾಮ ಅಂತ ಹೇಳ್ತಾನೆ. ಆದ್ದರಿಂದ ನಾವು ಏನು ಮಾತನಾಡಬೇಕು ಅದನ್ನು ಮಾಡು. ಮೃದುವಚನವೇ ಸಕಲ ಜಪಂಗಳಯ್ಯ ಅಂತಂದರೆ ಯಾವುದಾದ್ರೂ ಯಾರ ಜೊತೆಗೆ ಸೌಜನ್ಯದಿಂದ ಮಾತಾಡಲಿಕ್ಕೆ ನೀವ್ಯಾದರೂ ಟ್ಯಾಕ್ಸ್ ಕೊಡ್ತೀರಾ? ಅಂದರೆ ಸೌಜನ್ಯದಿಂದ ಮಾತಾಡಿ. ನೀವೇನು ಮಾತನಾಡಬೇಕಾದ್ರೂ ಸೌಜನ್ಯದಿಂದ ಮಾತಾಡಬೇಕು. ಇದಕ್ಕೆ ಒಂದು ಸಣ್ಣ ಕಥೆ ಹೇಳ್ತೀವಿ. ನಾನು 35 ನಿಮಿಷ ತಗೊಂಡೆ ಅಂತ ಕಾಣುತ್ತೆ. ಇಲ್ಲಿ ನಾವು ಮೇಷ್ಟ್ರುಗಳು 1 ಗಂಟೆ 10 ನಿಮಿಷ ತಗೊಂತೀವಿ. ಬೆಲ್ ಹೊಡಿಲಿಕ್ಕೆ ನಾನು ಹೇಳಲಿಲ್ಲ. ಬಾಹುಬಲಿ ಸರಿಗೆ, ಸತೀಶ್ ಸರಿಗೆ ಹೇಳ್ಬೇಕಾಯ್ತು. ಬೆಲ್ ಹೊಡೆದು ಬಿಡ್ರಿ 1 ಗಂಟೆಗೆ. ರತ್ನ ಮೇಡಮ್ ಕೂತ್ಕೊಂಡೆ, ನೀವು ಹೇಳಿದ್ರೆ ಹಿಂಗೆ ಕೈ ಎತ್ಬಿಡಿ ಮೇಡಮ್, ನಾನು ನಿಲ್ಲಿಸ್ಬಿಡ್ತೀನಿ ನಾನು ಮಾತನಾಡೋದನ್ನ. ಅದೇ ಯಾಕೆ ಅಂದರೆ ಒಂದು ಗಾದೆ ಇದೆ. ನಾವು ಪರಿಸರದ ಭಾಷಣಗಳನ್ನ ಸಂಪನ್ಮೂಲ ವ್ಯಕ್ತಿಗಳಾಗಿ ಎಷ್ಟು ನಾನು ಕೊಡ್ತಿದ್ನಲ್ಲ, ಒಂದು ಗಾದೆ ಇತ್ತು. ನೀವು ಯಾವಾಗ ಚಪ್ಪಾಳೆ ಹೊಡೆದು ಬಿಡ್ರಿ, ಚಪ್ಪಾಳೆ ಹೊಡೆದು 2 ವಿಧ ಅಂತ. ಸೀರಿಯಸ್ಸಾಗಿ ಮಾತನಾಡೋದನ್ನ ನಿಲ್ಲಿಸಿದ್ದಕ್ಕೆ ಒಂದು ಚಪ್ಪಾಳೆ, ನೀವು ಮಾತನಾಡುವ ಪ್ರಕ್ರಿಯೆ ಭಾಳಷ್ಟು ಶಕ್ತಿಯುತವಾಗಿದೆ ಅನ್ನೋದಕ್ಕೆ ಒಂದು ಚಪ್ಪಾಳೆ. ಯಾವುದಕ್ಕೆ ಚಪ್ಪಾಳೆ ಹೊಡೆದ್ರಿ ಅಂತ ಗೊತ್ತಾಗಲ್ಲ. ಇಲ್ಲಿ ಚಪ್ಪಾಳೆ ಹೊಡೆಯೋದು ಅಂತ ಏನು ಗೊತ್ತಾಗಲ್ಲ, ಯಾಕಂದ್ರೆ ಮಧ್ಯೆ ಚಪ್ಪಾಳೆ ಹೊಡೆಸ್ತಿರ್ತೀವಿ. ನನ್ನ ಭಾಷಣ ಚೆನ್ನಾಗಿಲ್ಲ ಅಂತ ನೀವು ಹೊಡಿತೀರೋ, ಅಥವಾ ನಿಲ್ಲಿಸ್ರಿ ಅಂತ ಹೊಡಿತೀರೋ, ಅದು ಅಲ್ಲ, ಅದ್ರಲ್ಲಿ ಗೊತ್ತಾಗ್ತಿತ್ತು ಚಪ್ಪಾಳೆ ಹೆಂಗೆ ಹೊಡಿತಾರೆ ಅಂತ. ಅದಕ್ಕೋಸ್ಕರವಾಗಿ ಡುಂಡಿರಾಜ್ ಹೇಳ್ತಾರೆ, ಭಾಳ ಸೀರಿಯಸ್ ಕವನವನ್ನು ಓದುವುದನ್ನು ನಿಲ್ಲಿಸಿದ್ದಕ್ಕಾಗಿ ಚಪ್ಪಾಳೆ, ಹಾಸ್ಯ ಕವನವನ್ನು ಮುಂದುವರಿಸಿದ್ದಕ್ಕಾಗಿ ಚಪ್ಪಾಳೆ ಅಂತ. ಅಂದರೆ ಸೀರಿಯಸ್ ಮ್ಯಾಟ್ರ್ಗಳನ್ನು ಯಾರು ಹೇಳಲ್ಲ. ಆದ್ದರಿಂದ ಒಂದು ಸಣ್ಣ ಕಥೆ ಏನು ಅಂತಂದರೆ, ಒಬ್ಬ ಹುಡುಗ ಇದ್ದಂತೆ. ಅಂದರೆ ನೀವು ಆಡುವ ಮಾತು ಸಕಲ ಜಪಂಗಳಯ್ಯ, ಮೆದು ಮಾತು ಇರಲಿ ಅನ್ನೋದಕ್ಕೆ ಇದು ಒಂದು ಕತೆ. ಇದು ಧ್ಯಾನ ಕಸ್ತೂರಿಯಲ್ಲೇ ಬಂದಿತ್ತು. ಆ ಹುಡುಗನಿಗೆ ಭಾಳಷ್ಟು ಕೆಟ್ಟದ ಆಲೋಚನೆಗಳು ಸಹ. ನಕಾರಾತ್ಮಕ. ಕಾಲೇಜ್ಗೆ ಹೋಗೋ ಹುಡುಗ ಇರ್ತಾನೆ, ಸೈಕಲ್ ಸ್ಟ್ಯಾಂಡರ್ಡ್ ಫುಲ್ ಆಗಿದೆ ಅನ್ನೋದು, ಹುಡುಗರು ಯಾರು ಚೆನ್ನಾಗಿಲ್ಲ ಅಂದ್ರೆ, ಮೇಷ್ಟ್ರು ಪಾಠ ಮಾಡಲ್ಲ ಅನ್ನೋದು, ಈ ವಿದ್ಯಾಭ್ಯಾಸ ಬೇರೆ ಇಂಥದ್ದೇ ಮಾಡ್ತಿದ್ದಂತೆ. ಅಂಥ ಯೋಚನೆ ಇಟ್ಕೊಂಡು ಮನೆಗೆ ಒಂದು ಸರಿ ಬಂದಾಗ ಒಬ್ಬ ಋಷಿಮುನಿ ಬಂದಿದ್ದಂತೆ. ಆ ಋಷಿಮುನಿ, ನೀನು ಬೇರೆ ಭಿಕ್ಷೆ ಬಿಡಕ್ಕೆ ಬಂದಿಯ, ಏನಾಗೈತೆ ನಿನಗೆ ಅಂತ ಬೈದಂತೆ. ಆವಾಗ ಋಷಿ ಒಂದು ಶಾಪ ಕೊಟ್ಟನಂತೆ, ನೀನು ಒಂದೊಂದು ಯಾವಾಗ ಕೆಟ್ಟ ಆಲೋಚನೆ ಮಾಡ್ತೀನಿ, ನಿನ್ನ ಮಕ್ಕದ ಮೇಲೆ ಒಂದು ಕಲೆ ಮೂಡುತ್ತೆ. ಹೋಗ್ಲಿ, ಮೂಡಲಿ ಏನಾಗುತ್ತೆ. ಒಳಗಡೆ ಬಂದಂತೆ ತಾಯಿ ಊಟ ಮಾಡಿ ಅಡುಗೆ ಮಾಡಿಲ್ಲ, ಅಯ್ಯೋ ನನಗೆ ಇದು ಮಾಡಬೇಕಾಯ್ತು, ಬೇರೆ ಉಪ್ಪಿಟ್ಟು ಮಾಡಿಟ್ಟಿದ್ದೀರಲ್ಲ ಅಂತೇಳಿ ಇನ್ನೊಂದು ಕಲೆ ಜಾಸ್ತಿ ಆಗುತ್ತೆ. ನಾನೇನೋ ಸ್ಕೂಟ ತಗೋಬೇಕು ಅಂತಿದ್ದೆ, ನಮ್ಮ ಅಪ್ಪ ದುಡ್ಡು ಕೊಡಲಿಲ್ಲ ಅಂದ್ರೆ ಇನ್ನೊಂದು ಕಲೆ ಜಾಸ್ತಿ ಆಗುತ್ತೆ. ಎಲ್ಲ ಮಗದ್ಕುಂಬ ಹಿಂಗೆ ನಕಾರಾತ್ಮಕಗಳು ಕಲೆ ಜಾಸ್ತಿ ಆಗ್ಬಿಡ್ತಾವೆ. ಆದ್ದರಿಂದ ಕಲೆಗಳು ರಾತ್ರಿ ಬೆಡ್ರೂಮ್ಗೆ ಹೋಗ್ತಾನೆ, ಕನ್ನಡಿ ನೋಡ್ಕೊತಾನೆ, ಮಗ ತುಂಬ ಕಲೆಗಳು. ಆ ಋಷಿ ಶಾಪ ಇತ್ತಲ್ಲ, ಯಾಕೆಂದರೆ ನಕಾರಾತ್ಮಕ ಯೋಚನೆಗಳನ್ನು ಕೂತ್ಕೊಂಡು ಯೋಚನೆ ಮಾಡಿ, ಏನಪ್ಪ ಹಿಂಗೆ ಆಗ್ಬಿಡ್ತಂತ ತಾಯಿ ಒಳಗಡೆ ಬರ್ತಾಳೆ. ಯಾಕೆ ಮಗನೇ ಊಟಕ್ಕೆ ಬರ್ತಾ ಇಲ್ಲ, ಊಟ ಸೇರೋದಿಲ್ವಾ? ಅವಾಗ ಹೇಳ್ತಾನೆ ಅವನು, ದಯವಿಟ್ಟು ನನ್ನನ್ನು ಡಿಸ್ಟರ್ಬ್ ಮಾಡಬೇಡಮ್ಮ, ನೀನು ಹೋಗ್ಬಿಡು ಅಂತ. ದಯವಿಟ್ಟು ಅಂತ ಹೇಳಿದ್ನಲ್ಲ, ಮೃದುವಚನವೇ ಒಂದು ಕಲೆ ಮಾಯ ಆಗುತ್ತೆ. ಆಮೇಲೆ ಅವಳು ನೋಡ್ತಾಳೆ, ಮಗ ತುಂಬ ಕಲೆ ಆಗಿಬಿಟ್ಟಿದ್ದಾವಲ್ಲ, ಯಾಕೆ ಹೀಗೆ ಅಂತ. ಇಲ್ಲ, ನಾನೇ ಮಾಡ್ಕೊಂಡಿದ್ದು.
ನಾನು ಮಾತನಾಡುವ ಇದರಲ್ಲಿ ಒಂದು ಸ್ವಾದಿಷ್ಟತೆ ಇಲ್ಲ, ಎಲ್ಲದಕ್ಕೂ ಬ್ಲೇಮ್ ಮಾಡ್ತಾ ಹೋಗ್ತಿದ್ದೇನೆ. ಅದಕ್ಕೆ ಹೀಗಾಗಿದೆ. ನಾನೀಗ ಪ್ರಾಯಶ್ಚಿತ, ಪರಿವರ್ತನೆ, ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಆ 3 ಮಾತು ಹೇಳಿದ ತಕ್ಷಣ ಮಾತುಗಳಿಗೆ ಬೆಲೆ ಎಷ್ಟಿದೆ ಅಂತ ಹೇಳ್ತಾ ಇದ್ದೇನೆ. ಎಲ್ಲ ಕರೆಗಳು ಮಾಯ ಆಯ್ತಂತ. ಅದರಿಂದ ಇದರ ಏನು ನಮಗೆ ತಿಳಿಯುತ್ತೆ ಅಂದರೆ, ನಾವು ಮಾತನಾಡುವ ಮಾತುಗಳು ಮೃದುವಾಗಿರಬೇಕು. ಏನು ಬಂದಿರಿ ಅದೆಳವಿದ್ದರೆ ಅರೆ ಸೌಜನ್ಯದಿಂದ ಮಾತನಾಡುವುದನ್ನು ನಾವು ಕಲಿಬೇಕು. ನಾವು ಮಾತನಾಡುವ ಮಾತಿಗೆ 3 ಲೋಕವನ್ನು ಗೆಲ್ಲುವ ಶಕ್ತಿ ಇದೆ. ಅಂದರೆ ಹಣ ಬರುತ್ತೆ, ಎಲ್ಲ ಬರುತ್ತೆ. ಮಾತನಾಡುವ ಮಾತಿಗೆ 3 ಲೋಕಗಳನ್ನು ಗೆಲ್ಲುವ ಶಕ್ತಿ ಇದೆ. ಅದೇ ಎಲ್ಲಿ ಬಂತು ಇದು ಶಕ್ತಿ? ಇನ್ನೊಂದು ಕಥೆ ಹೇಳ್ತೀನಿ ನೋಡಿ. ನಾನು ಅಧ್ಯಾಪಕನಾದ್ದರಿಂದ ಭಾಳ ಸೀರಿಯಸ್ ಆಗಿ ಆಧ್ಯಾತ್ಮಿಕತೆಯಲ್ಲಿ ಹೋಗಲ್ಲ. ಆಧ್ಯಾತ್ಮಿಕತೆಯ ವಿಷಯವನ್ನು ಭಾಳ ಲೈಟಾಗಿ ಮಾಡ್ತಾ ಹೋಗ್ತಿದ್ದೆ. ಪತ್ರಿಜಿಯವರ ಕಾನ್ಸೆಪ್ಟನ್ನು ತರ್ತೀನಿ. ನಡೆ ನುಡಿಗೆ ನಾವು ಹೆಂಗೆ ಕನೆಕ್ಟ್ ಆಗಬೇಕು ಅನ್ನುವಂಥದ್ದು. 3 ಲೋಕವನ್ನೇ ಗೆಲ್ಲುವ ಅಂದರೆ ಒಂದು ಮೀನುಗಾರ ಇದ್ದಂತೆ. ರಾಜಾರಾಣಿ ಹೋಗ್ತಾರಲ್ಲಿ. ರಾಜಾರಾಣಿ ಕಿಂಗ್ ಆ್ಯಂಡ್ ಕ್ವೀನ್ ಹೋದಾಗ 2 ಉದ್ದಾದ ಮೀನುಗಳನ್ನು, ಸುಂದರವಾದ ಮೀನುಗಳನ್ನ ರಾಜನಿಗೆ ಕೊಡ್ತಾನೆ. ಆ ರಾಜ ಒಂದು 100 ವರಹ ಕೊಟ್ಬಿಡ್ತಾನೆ. ಆ ರಾಜರುಗಳು ಹಂಗೆ ಎಲ್ಲ 100 ವರಹ ಕೊಡ್ತಾನೆ. ಆ ರಾಣಿ ಇರ್ತಾಳಲ್ಲ, ಇವನು ಯಾರು ಸುಮ್ಮನೆ 2 ಮೀನು ಕೊಡೋದಕ್ಕೆ 100 ವರಹ ಕೊಟ್ಬಿಟ್ನಲ್ಲ ಅಂತ ಅವಳ ಮನಸ್ಸಲ್ಲಿ ಬರುತ್ತೆ. ಈ 100 ವರಹ ನಾವು ವಾಪಸ್ ಇಸ್ಕೋಬೇಕು, ಸುಮ್ಮನೆ ದುಡಿಮೆ ಇಲ್ದಂಗೆ ಕೊಟ್ಬಿಟ್ನಲ್ಲ ಅಂತೇಳಿ, ನೀನು ಈ ಮೀನು ಕೊಡಿದ್ರೆ ಹೆಣ್ಣೋ ಗಂಡೋ ಅಂತ. ಅವ್ನು ಭಾಳ ಬುದ್ಧಿವಂತಿರ್ತಾನೆ. ಇದು ಹೆಣ್ಣಾದ್ರೇನು ಗಂಡಾದ್ರೇನು ರಾಣಿಯವರೇ, ನಿಮ್ಮ ಅರಮನೆಯನ್ನು ಸೇರ್ತಿದೆಯಲ್ಲ ಅವ್ರದ್ದೇ ಅದು ಅದೃಷ್ಟ. ರಾಜನಿಗೆ ಭಾಳ ಖುಷಿ. ಅದು ಇನ್ನೊಂದು 100 ವರಹ ಕೊಡ್ತಾನೆ. ಅದೇ ಅಂದರೆ ಮಾತಿನಿಂದ ನೀವು ಏನು ಬೇಕಾದ್ರೂ ಗೆಲ್ಬೋದು, ಏನಾದ್ರು ದುಡ್ಡು ಎಲ್ಲ ನೀವು ಅಂದ್ಕೊಂಡಿದ್ದೆಲ್ಲ ಬರುತ್ತೆ ಅಂತ. ಅದೇ ಇವಳು ಇನ್ನೂ 100 ವರಹ ಕೊಟ್ಬಿಟ್ನಲ್ಲ ಅಂತ ತಡಿ ಇದು ಮಾಡ್ಕೊಳ್ಳೋಣ ಅಂಥೇಳಿ ಈ 100 ವರಹ ಕೊಟ್ಟಿದ್ದನ್ನು ಆ 100 ವರಹದ 1 ವರಹ ಬಿದ್ದೋಗ್ಬಿಡುತ್ತೆ ಕಾಳು. ಅದನ್ನೆಲ್ಲ ಹುಡುಕಿ ತಗೊಂತಾನೆ ಅದನ್ನು ಕಾಯಿನ. ಇವಾಗ ಅವಳು ರಾಣಿ ಬರ್ತಾಳೆ. ಅಲ್ಲ ಯಾರು 100 ವರಹ ಕೊಟ್ಟು ಎಷ್ಟು ನಿನಗೆ ದುರಾಸೆ ಇದೆ, ಒಂದು ಕಾಯಿನ ಬಿದ್ದೋದ್ರೆ ಅದನ್ನು ತಗೊಂಡಿದೆಯಲ್ಲ ಹುಡುಕಿ ಅಂತ. ಅವಾಗ ಹೇಳ್ತಾನೆ, ರಾಣಿಯವರೇ ನಾನು ತಗೊಂಡಿದ್ದು ಒಂದು ವರಹಕ್ಕಲ್ಲ, ವರಹದ ಮೇಲೆ ರಾಜಮುದ್ರೆ ಇದೆ, ರಾಜನ ಚಿತ್ರ ಇದೆ, ಅದನ್ನು ಯಾರಾದರೂ ತುಳಿದು ಬಿಟ್ಟಾರೋ ಅಂತೇಳಿ ನಾನು ಆ ವರಹ ತಗೊಂಡೆ. ಇನ್ನೊಂದು 100 ವರಹ ಕೊಡ್ತಾನೆ. ಆದ್ದರಿಂದ ಮತ್ತೆ ಆ ಕೊನೆಗೆ ಯಾವ ರಾಣಿ ಅಂತ ಹಿಂಗೆ ಮಾಡ್ಕೊತ ಹೋದರೆ ಈ ವರಹಗಳೆಲ್ಲ ಖಾಲಿ ಆಗ್ಬಿಡು. ಅದಕ್ಕೋಸ್ಕರ ಹಂಗೆ ಒಂದು ಶಕ್ತಿ ಇದೆ. ಆ 100 ವರಹಗಳಾಗಿರ್ಬೋದು, ಏನು ಮಾತಿಗೆ ಒಂದು ಭಾಳಷ್ಟು ಅದ್ಭುತವಾದ ಒಂದು ಶಕ್ತಿ ಇದೆ ಅನ್ನುವಂಥದ್ದು. ಮಾತುಗಳನ್ನು ಎಲ್ಲಿ ಆಡಬೇಕು ಅಲ್ಲಿ ಆಡಬೇಕು. ಸುಮ್ಮನೆ ಯಾರಿಗಂದ್ರೆ ಅವರಿಗೆ ನಾವು ಅಡ್ವೈಸ್ ಕೊಡಬಾರ್ದು. ಒಂದು ಇಂಗ್ಲೀಷ್ನಲ್ಲಿ ಒಂದು ಸೇಯಿಂಗ್ ಇದೆ, ವೈಸ್ ಪೀಪಲ್ ವಿಲ್ ನಾಟ್ ಲಿಸನ್ ಟು ಯುವರ್ ಸಜೆಷನ್ಸ್, ಅಡ್ವೈಸ್. ಇವರಿಗೆ ಯಾರೇ ಸಿಗೋದಿಲ್ಲ, ಯಾರು ಓದಿಲ್ಲ ಅವ್ರಿಗೆ ಅರ್ಥವಾಗಲ್ಲ. ಬುದ್ಧಿವಂತರು ನಿನ್ನ ಮಾತು ಕೇಳಲ್ಲ, ದಡ್ರು ನಿನ್ನ ಮಾತನ್ನು ಫಾಲೋ ಮಾಡಲ್ಲ. ಯಾಕೆ ಅವ್ರಿಗೆ ಅಡ್ವೈಸ್ ಕೊಡ್ತೀಯಾ ಅಂತ. ಆದರೆ ಮೂರ್ಖರಿಗೆ 100 ಕಾಲ ಬುದ್ಧಿಯನ್ನು ಹೇಳಿದ್ರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಅಂತ. ಅವ್ರಿಗೆಲ್ಲ ಯಾವುದಾದ್ರೂ ಬುದ್ಧಿವಾದ ಯಾರಿಗೂ ಹೇಳಕ್ಕೆ ಹೋಗ್ಬಾರ್ದು. ಆದರೆ ಅವ್ರು ಬೈದ್ಕೊಂಡ್ಲಿ ಬಿಡ್ರಿ. ಅವ್ರೇನು ನೀವು ಅವ್ನು ಬೈದ ಅಂತ ರಿಯಾಕ್ಷನ್ನು ಏನಾದರೂ ತೋರಿಸಿದರೆ ಅದು ಕರ್ಮಫಲ. ಕರ್ಮಫಲ ಅಂದರೆ ಪಾಪ ಪುಣ್ಯ ಅಲ್ಲ. ಪತ್ರಿಜಿಯವ್ರು ಕ್ಲಿಯರಾಗಿ ಹೇಳ್ತಾರೆ. ಪತ್ರಿಜಿಯವ್ರು ಹೇಳಿದ್ದೇನು ಅಂತಂದರೆ, ಆ್ಯಕ್ಷನ್ ರಿಯಾಕ್ಷನ್, ನ್ಯೂಟನ್ಸ್ ಲಾ ಇದೆಯಲ್ಲ, ಇಟ್ ವಿಲ್ ಬೌನ್ಸ್. ನೀವು ಅವನಿಗೆ ರಿಯಾಕ್ಷನ್ ತೋರಿಸಿದ್ರೆ ಅವನು ಕೆಟ್ಟದಾಗಿ ಬೈದ ಅಂತ ನೀವು ಕೆಟ್ಟದಾಗಿ ಬೈದರೆ ಅದು ಕರ್ಮ. ಅವ್ನು ಕೆಟ್ಟದಾಗಿ ಬೈದು ಹೋಗ್ಬಿಡ್ತಾನೆ. ಅದೆಲ್ಲ ಕರ್ಮ ನಿಮಗೆ ಸುತ್ತುತ್ತೆ. ಆದ್ದರಿಂದ ನೀವು ಡೋಂಟ್ ಶೋ ದ ಎನಿ ರಿಯಾಕ್ಷನ್ಸ್ ವೆನ್ ಎವರ್ ಇಟ್ ಈಸ್ ಕಾಲ್ಡ್. ಆದ್ದರಿಂದ ನಾವು ಮೂರ್ಖರಿಗೆ ಯಾವುದೇ ಒಂದು ಅಂದರೆ ನಿಮ್ಮ ಮಾತನಾಡೋ ಮೇಲೆ ಕಂಟ್ರೋಲ್ ಇರಲಿ ಅಂತ ಡೋಂಟ್ ಶೋ ದ ರಿಯಾಕ್ಷನ್ಸ್, ಅದೇ ರೆಸ್ಪಾನ್ಸ್ ತೋರಿಸ್ಬೇಕು ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇದೆ. ಆದ್ದರಿಂದ ನೀವೆಲ್ಲ ಹಾಗಾದರೆ ನಿಮಗೊಂದು ಪ್ರಶ್ನೆ ಬರುತ್ತಿಲ್ಲಿ, ನೀವು ಯಾರಿಗೂ ಏನು ಕೆಟ್ಟದ್ರ ಬಗ್ಗೆ ಹೇಳಲೇಬಾರ್ದ? ಕೆಟ್ಟ ಜನಗಳು ಸಿಗ್ತಾರೆ, ಕೆಟ್ಟದ ಬಗ್ಗೆ ಹೇಳಲೇಬಾರ್ದ? ಹೇಳಬೇಕು. ಹೇಳುವ ಒಂದು ರೀತಿ ಇರುತ್ತೆ. ಕೆಟ್ಟದ್ದನ್ನು ತಪ್ಪಿದ್ದನ್ನು ಹೇಳಿದರೆ ಒಂದು ಹೇಳುವಂತಹ ರೀತಿ ಇರುತ್ತೆ. ನೀವು ಮಗನೇ ನೀನು ಓದಲ್ಲ ಮಾಡಲ್ಲ, ನೀನು ನೋಡುವ ಹಂಗೆ ಹಿಂಗೆ, ಅವನು ಹೆಂಗೆ ಓದಿದ್ದಾನೆ, ಇವನು ಹೆಂಗೆ ಓದಿದ್ದಾನೆ, ಇವನ್ನೆಲ್ಲ ಹಿಂಗೆ ಓದಲಿಲ್ಲ ಅಂತಂದರೆ ಹೇಗೆ ಅಂತ ಅವನ್ನ ಕಾಡಿಸ್ತಾ ಇದ್ದರೆ ನಿಜವಾದ ಅವನು ಓದಲ್ಲ. ನಕಾರಾತ್ಮಕ ಸೆಂಟೆನ್ಸ್ಗಳು ನೀವು ಕಳಿಸ್ಬಾರ್ದು. ನಾನು ಹೇಳುವ ರೀತಿಯಲ್ಲಿ ಹೇಳಬೇಕು. ಅದಕ್ಕೆ ಒಂದು ಸಣ್ಣದೊಂದು ಜೋಕ್ ಏನು ಅಂತಂದ್ರೆ, ನಮ್ಮ ಮಿಡ್ಲ್ ಪಾತಲ್ಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಎನ್ಲೈಟ್ಮೆಂಟ್ ದಿಕ್ಕಿನಲ್ಲಿ ನಾನು ಹೋಗ್ತಾ ಇದ್ದೇನೆ. ಆ ಅಮ್ಮ ಹೇಳಿದಂತೆ, ನೀನು ಓದಲಿಲ್ಲ ಮಾಡಲಿಲ್ಲ ನೋಡಿ ಹಿಂದಿನ ಮನೇಲಿ ಅತನ, ಅವಳು ನೋಡಾದ್ರೂ ಕಲ್ತ್ಕಾಯಿ ಎಷ್ಟು ಚೆನ್ನಾಗಿ ಓದಿದ್ದಾಳೆ ಅಂತ. ಅವ್ನು ನನ್ನ ಮಗ ಅವಳು ನೋಡೇ ಹಿಂಗೆ ಫೇಲ್ ಆಗಿಲ್ಲ ನಾನು. ಅದನ್ನು ನೀವು ಮಾತನಾಡುವ ವಿಷಯದ ಬಗ್ಗೆ ಭಾಳಷ್ಟು ಹುಷಾರಾಗಿರ್ಬೇಕು. ಅದು ನಮ್ಮ ಬೇಸ್ಟ್ಗಳ ಮೇಲೆ ಒಂದು ಜೋಕ್ ಇದೆ. ಬೇಸ್ಟ್ ಒಂದು ಸರಿ ಹೇಳ್ತಾನೆ, ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಮಾತನಾಡಬೇಡ ಅಂತ. ಅವನು ಹಿಂದ್ಗಡೆ ತಿಮ್ಮ ಕೂತ್ಕೊಂಡಿದ್ದಾನೆ. ಬೀಚಿ ಜೋಕ್ ಇದು. ಸರ್ ನಾಳೆಯಿಂದ ಕ್ಲಾಸಿಗೆ ಬರೋದು ಬೇಡ ಅಂತ ಸರ್ ಅಂತಾನೆ.
ಈ ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳ ಅಂದರೆ ನೀವು ಮಾತನಾಡುವ ವಿಷಯಗಳ ಮೇಲೆ ಸಾಕಷ್ಟು ಅಂದರೆ ಎಲ್ಲೆಲ್ಲಿ ಮೌನವಾಗಬೇಕೋ ಮೌನವಾಗಬೇಕು. ಎನ್ನ ಕಿವುಡನ ಮಾಡಯ್ಯ ತಂದೆ ಅಂತ, ಎನ್ನ ಕಿವುಡನ ಮಾಡಯ್ಯ ತಂದೆ. ಕಿವುಡ್ರಾದಷ್ಟು ಕೂಡ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಜಾಸ್ತಿ ಆಗುತ್ತೆ. ಕಪ್ಪೆ ಕತೆ ಕೇಳಿದ್ರಿ ಅಂತ ಕಾಣುತ್ತೆ. ಆ ಕಿವುಡು ಕಪ್ಪೆ ಅದು ಮರ ಹತ್ತುತ್ತಾ ಇರುತ್ತೆ. ಮರ ಹತ್ತ ಕಾಲ ಎಲ್ಲ ಕಪ್ಪೆಗಳು ಬರ್ತಿರ್ತಾವೆ. ಅದು ಕಿವುಡು ಕಪ್ಪೆ ಏರ್ತಾ ಇರ್ತೀವಿ. ಇವರೆಲ್ಲ ಚಪ್ಪಾಳೆ ಹೊಡಿತಿರ್ತಾರಲ್ಲ, ಏನೋ ನನಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂತ. ಅದು ಕಿವುಡುತನವೇ ಅದಕ್ಕೆ ಒಂದು ವರದಾನವಾಗುತ್ತೆ. ಆದ್ದರಿಂದ ಇಂಥ ವಿಷಯಗಳನ್ನ ನಾವು ಗಮನ ಇಟ್ಕೋಬೇಕು. ಅದಕ್ಕಿಂತ ಒಂದು ಹೆಚ್ಚಾಗುತ್ತೆ, ಮಕ್ಕಳನ್ನು ನಾವು ತಿದ್ದಬೇಕಾದ್ರೆ ಒಂದು ಥಾಮಸ್ ಆಲ್ವಾ ಎಡಿಸನ್ನ ಒಂದು ಇದನ್ನು ಹೇಳಿ ನಾನು ನಡೆಗೆ ಹೋಗ್ತೀನಿ, ನುಡಿಯಿಂದ ನಡೆಗೆ. ಥಾಮಸ್ ಆಲ್ವಾ ಎಡಿಸನ್ ನಿಮಗೆ ಗೊತ್ತಿರ್ಬೋದು, ಅವನು ಕ್ಲಾಸಿಗೆ ಹೋಗೋಕ್ಕಾಗಲಿಲ್ಲ. ಅವನು ಏನು ಎಲ್ಲ ವಿದ್ಯೆ ಪಡ್ಕೊಂಡ ಮನೆಯಲ್ಲೇ ಸ್ವ ಅಧ್ಯಾಯದಿಂದ ಜ್ಞಾನದಿಂದ ಪಡ್ಕೊಂಡ. ಅವನು ಕ್ಲಾಸಿಗೆ ಹೋಗ್ಬೇಕಾದ್ರೆ ಬೇರೆ ಪ್ರಶ್ನೋತ್ತರ, ಇನ್ನೊಂದು ಮೇಷಗಳನ್ನ ಪ್ರಶ್ನೆ ಕೇಳೋದು ನೀವು ಕಡಿಮೆ ಮಾಡಿದರೆ, ಪ್ರಶ್ನೆ ಕೇಳಬೇಕು ಅಂತ ನಾವು ಹೇಳ್ತೀವಿ, ಇನ್ಕ್ಲೂಡಿಂಗ್ ಮೀ. ಪ್ರಶ್ನೆಗಳನ್ನು ಕೇಳಿದರೆ ಅವ್ನು ಮಾರ್ಕ್ಸ್ ಕೊಡ್ತಾನೆಲ್ಲ ಗೊತ್ತಿಲ್ಲ. ಅದಕ್ಕೆ ಆ ಥಾಮಸ್ ಆಲ್ವಾ ಎಡಿಸನ್ನಿಗೆ ಅವ್ರ ತಾಯಿಯನ್ನು ಕರೆದು ಒಂದು ಚೀಟಿ ಕೊಡ್ತಾರೆ. ನಿಮ್ಮ ಹುಡುಗ ನಮ್ಮ ಕ್ಲಾಸ್ನಾಗ ಓದೋಕ್ಕೆ ಯೋಗ್ಯತೆ ಇಲ್ಲ, ಅವನ್ನ ಕರ್ಕೊಂಡು ಹೋಗ್ಬಿಡಿ, ನಾವು ಇದನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ. ಆ ಚೀಟಿ ತರ್ತಾಳೆ, ನೋಡ್ತಾಳೆ. ಅವನು 3ನೇ ಕ್ಲಾಸಿನ ಹುಡುಗ. ಅಯ್ಯೋ ಇದನ್ನು ತೋರಿಸ್ಬಿಟ್ರೆ ಏನಾಗುತ್ತೆ ಅಂತೇಳಿ ಅದು ಟ್ರಂಕ್ನಲ್ಲಿ ಇಡ್ತಾಳೆ. ಅವನಿಗೆ ಹೇಳ್ತಾಳೆ, ನೀನು ಸ್ಕೂಲಿಗೆ ಹೋಗೋದು ಬೇಡಪ್ಪ, ನಿನ್ನ ಬುದ್ಧಿವಂತಿಕೆ ಜಾಸ್ತಿ ಇದೆ, ಆದ್ದರಿಂದ ನೀನು ಮನೆಯಲ್ಲೇ ಓದ್ಕೋ, ಬುಕ್ಗಳು ಕೊಡಿಸ್ತೀನಿ, ಎಲ್ಲ ಮಾಡ್ತೀನಿ ಅಂತ ಕೊಡಿಸ್ತಾಳೆ. ಇದು ಹೆಂಗಿದೆ ನೋಡಿರಿ. ಆದರೆ ಅದು ದೊಡ್ಡ ಅನ್ವೇಷಣೆ. ಒಂದು ದಿನ ಅವಳ ತಾಯಿ ಹೋದ ಮೇಲೆ ಮುಂದೆ ಯಾವುದೋ ದೊಡ್ಡನಾದಾಗ ಅನ್ವೇಷಣೆಗಳನ್ನೆಲ್ಲ ಮಾಡಿದಾಗ ಟ್ರಂಕ್ ತೆಗಿತಾನೆ, ಅದರ ಚಿಟ್ಟಿ ಇರುತ್ತೆ. ಅದನ್ನು ಓದ್ತೇನೆ, ಅಯ್ಯೋ ನನ್ನ ತಾಯಿ ಎಷ್ಟು ಗ್ರೇಟು, ನನ್ನ ಕ್ಲಾಸಿಂದ ಹೊರಗೆ ಹೋದ, ನೀನು ಹೊರಗೆ ಹಾಕಿದರೆ ನನ್ನ ಮರ್ಯಾದೆ ಹೋಯ್ತು, ನಮ್ಮ ಕುಟುಂಬದ ಮರ್ಯಾದೆ ಹೋಯ್ತು, ನೀನು ಓದಲಿಕ್ಕೆ ಅಯೋಗ್ಯ ಅಂತೆಲ್ಲ ಬೈದುಬಿಟ್ಟಿದ್ರೆ. ಆದ್ದರಿಂದ ಸಕಾರಾತ್ಮಕವಾಗಿ ಅವಳಿಗೆ ಹೇಳಿದ್ರು. ಅದಕ್ಕೋಸ್ಕರವಾಗಿ ಆ ಅನ್ವೇಷಣಾ ಶಕ್ತಿಯಿಂದ ಥಾಮಸ್ ಆಲ್ವಾ ಎಡಿಸನ್ ಬಲ್ಬನ್ನು ಕಂಡಿಡ್ದ. ನಾವು ಅವನು ಕಂಡಿಡ್ದ ಅಂತೆಲ್ಲ ಹೇಳಲೇಬಾರ್ದು, ಅದು ನಾವು ಕಂಡಿಡಿದ್ದೆ. ಸನಾತನ ಧರ್ಮದಲ್ಲಿ ಎಲ್ಲವನ್ನೂ ನಾವು ಕಂಡಿಡಿದ. ಆದರೆ ನಾವು ಪೇಟೆಂಟ್ಗಳನ್ನ ತಗೊಂಡಿಲ್ಲ, ನಾವು ಪೇಟೆಂಟ್ಗಳನ್ನು ಯಾವುದಕ್ಕೂ ತಗೊಂಡಿಲ್ಲ. ಆದರೆ ಅದನ್ನು ಅವರೆಲ್ಲ ಉಪಯೋಗಿಸ್ಕೊಂಡ್ರು. ನಾವು ಇನ್ಪ್ಲಾಂಟೇಷನ್ ಆಫ್ ಆರ್ಗನ್ ಅಂದರೆ ಆರ್ಗನ್ ಕಸಿ ಮಾಡಿದವರು ನಾವು ಕಸಿ ಅಂಗಾಂಗ ಕಸಿಯನ್ನು ಮಾಡಿದವರು ನಾವು. ಗಣಪತಿಗೆ ನಾವು ತಲೆಯನ್ನು ಕುಂದಿರಿಸಿದ್ವಿ. ಆಮೇಲೆ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಲ್ಲ, ಟೆಸ್ಟ್ ಟ್ಯೂಬ್ ಬೇಬಿ ದುರ್ಯೋಧನ 101 ಅಂತಗಳು ಎಲ್ಲುಟ್ಟಿದ್ರ ಅದನ್ನು ಧೃತರಾಷ್ಟ್ರನ ಸೆಮನ್ನು ಅಂದರೆ ನಾವೆಲ್ಲ ಮಾಡಿ ನಾವು 0 ಒಂದೇ ಕಂಡುಹಿಡಲಿಲ್ಲ ಅಷ್ಟೇ ಅಲ್ಲ. ಫಸ್ಟ್ OTP ಕೊಟ್ಟರು ನಾವು. OTP ಕೊಡಿದ್ರೆ ನಿಮಗೆ ಸಾಮಾನ್ಯ ಕೊಡಲ್ಲ, ತಂತಾನೆ ಜನ್ಮ. ಯಾವುದು OTP ಅದೇನಿಗೆ? OTP ಎನಿ OTP ಪ್ಲೀಸ್. OTPಯನ್ನು ಕೊಟ್ಟಿದ್ದು ನಾವೇ. ನೋಡಿ, ಹನುಮಂತ ಸೀತೆ ಹತ್ರ ಹೋದಾಗ ಸೀತೆ ಗೊತ್ತಾಗಬೇಕಲ್ಲ, ರಾವಣನೇ ಈ ವೇಷ ಹಾಕಿ ಬಂದುಬಿಡ್ತಾನಂತ. ಆ ರಾಮನ ಉಂಗುರವನ್ನು ತೋರಿಸ್ತಾನೆ, ಅವಳಿಗೆ ಕನ್ಫರ್ಮ್ ಆಗುತ್ತೆ. ಅದೇ ಫಸ್ಟ್ OTP ಕೊಟ್ಟರು ನಾವು, ಅಂಗಕಸಿ ಮಾಡಿದ್ರು ನಾವು, ಕುತುಕ ಗರ್ಭಧಾರಣೆಯಾದ ಕನ್ಸೆಪ್ಟನ್ನು ಕೊಟ್ಟರು ನಾವು, 0ಯನ್ನು ಕೊಟ್ಟರು ನಾವು. ಇದಕ್ಕೆಲ್ಲ ಯಾವುದು ಪೇಟೆಂಟ್ ಪಡಿಸ್ಕೊಂಡಿಲ್ಲ. ಹೋಗಲಿ ಬಿಡಿ, ಅವರೆಲ್ಲ ತಗೊಂಡೋಗಿ ನಮಗೊಂದು ದರ್ಶನ ಕೊಟ್ಟಿದ್ದಾರಲ್ಲ ಹೀಗೆ ಅಂತ. ಆದ್ದರಿಂದ ನಾವು ನುಡಿಯನ್ನು ಬಹಳ ಚೆನ್ನಾಗಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ದಾರ್ಶನಿಕರು ಹೇಳಿದರು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ನೀವೇನಪ್ಪ ಬಸವಣ್ಣವ್ರೇನೋ ಯಾವುದೋ ಶಿವಭಕ್ತರಿರಬೇಕೋ, ಬಸವಣ್ಣನ ಅಗಲಗಲ ತರ್ತಾ ಇದ್ದಾರೆ ಮಧ್ಯದಲ್ಲಿ. ಬಸವಣ್ಣನಿಗೂ ಪತ್ರಿಜಿಯವರಿಗೂ ಭಾಳಷ್ಟು ಹೋಲಿಕೆ ಇದೆ. ಬಸವಣ್ಣವರು ಕೂಡ ಕಳಬೇಡ ಕೊಲಬೇಡ ಅಂತ ಹೇಳಿದ್ರು, ಇವರು ಕೂಡ ವೆಜಿಟೇರಿಯನ್ ರ್ಯಾಲಿ ಮಾಡಿಸ್ತಾ ಇದ್ದಾರೆ. ಅರೆ ನೀನೇ ಪರಮಾತ್ಮ, ನೀನೇ ಜೀವಾತ್ಮ, ಅದು ಜೀವಾತ್ಮದ ಅಂಶ, ನಿನಗೂ ಮತ್ತು ಪರಮಾತ್ಮನಿಗೂ ಬೇರೆ ಇಲ್ಲ ಅಂತ ಹೇಳಿದರು. ಅದು ಬಸವಣ್ಣವರು ಹೇಳಿದ್ರು, ಉಳ್ಳವರು ಶಿವ, ನನ್ನ ದೇಹವೇ ದೇಗುಲ ಅನ್ನುವಂಥದ್ದು ಹೇಳಿದ್ರು. ಆಮೇಲೆ ಸ್ತ್ರೀ ಜಾಗೃತಿಗೆ, ಒಂದು ಮಹಿಳಾ ಒಂದು ಹೋರಾಟಕ್ಕೆ ಒಂದು ಘನತೆಯನ್ನು ಕೊಟ್ಟವರೇ ಬಸವಣ್ಣವರು. ಅದೇ ಪತ್ರಿಜಿಯವರು ಮಹಿಳಾ ಜ್ಞಾನ ಯಜ್ಞವನ್ನು ಕಡ್ತಾಳಿನಲ್ಲಿ ಮಾಡ್ತಾರೆ. ಹೀಗೆ ಪತ್ರಿಜಿಯವರಿಗೂ ಬಸವಣ್ಣರಿಗೂ ಭಾಳಷ್ಟು ಸೌಮ್ಯತೆ ಇರೋದ್ರಿಂದ ಬಸವಣ್ಣ, ನಾವು ಪತ್ರಿಜಿಯವರ ಬಗ್ಗೆ ಮಾತನಾಡುವಾಗ ಬಸವಣ್ಣ ಭಾಳಷ್ಟು ಪ್ರಸ್ತುತನಾಗ್ತಾನೆ. ಅವನ ನುಡಿಗಳು, ಅವನ ವಚನಗಳು ಇವತ್ತಿಗೂ ನಿಜ, ಇವತ್ತಿಗೂ ನಾವು ಫಾಲೋ ಮಾಡಬೇಕು ಅಂತ. ಅದರಿಂದ ನುಡಿದರೆ ಮುತ್ತಿನ ಹಾರದಂತೆ, ಮುತ್ತಿನ ಹಾರ ಸುಮ್ಮನೆ ಅನ್ರಿ, ಅದನ್ನೆಲ್ಲ ಅಂದ್ರಲ್ಲೇ ಹಾಕಿ ಹಂಗಿಡ್ತಾರ. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಸ್ಫಟಿಕ ಅಂತಂದ್ರೇನು? ಇಟ್ ಈಸ್ ಟ್ರಾನ್ಸ್ಪರೆಂಟ್. ನೀವೇನು ಮಾತನಾಡ್ತೀರಿ ಅದು ಶುಡ್ ಬಿ ಎ ಟ್ರಾನ್ಸ್ಪರೆಂಟ್. ಅದಕ್ಕೆ ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಇಂಥವನ್ನೆಲ್ಲ ಹೇಳ್ದಕ್ಕೆ ಹೋಗ್ತಾರೆ. ಅದೊಂದೇ ಅಲ್ಲ, ನೀನು ಬೇರೆಯವ್ರ ಮೆಸ್ಸಿಗೋಸ್ಕರ ಹೇಳಿ ನುಡಿಬೇಡ. ಅದೇ ಅಂತರಂಗ ಶುದ್ಧಿ, ಅದೇ ಬಹಿರಂಗ ಶುದ್ಧಿ ಅಂತ. ನೀನು ನುಡಿದರೆ ನಿನ್ನ ಒಳಗಡೆ ಇರುವ ಲಿಂಗ ಅದು ಅಹುದಹುದೆನಬೇಕು ಅಂತ. ಅದರಿಂದ ಆ ಥರ ಇರಬೇಕು ನೀವು. ಅಂದರೆ ಬೇರೆಯವ್ರ ಮೆಚ್ಚಲಿಗೋಸ್ಕರವಾಗಿಲ್ಲ, ನೀನೇ ಕ್ವಶನ್ ಮಾಡ್ಕೋಬೇಕು, ನಾನು ಮಾತನಾಡ್ತಿರೋದು ಸರಿಯೇ ಅಂತ. ಅವಾಗೋಸ್ಕರ ಒಂದು ನುಡಿಗೆ
ಸೊ ಈ ನುಡಿಯ ವ್ಯಾಖ್ಯಾನಗಳನ್ನು ದಾರ್ಶನಿಕರ, ವಚನಕಾರರ, ಇವ್ರನ್ನೆಲ್ಲ ದಾಸರಗಳ ಯಾರೇ ತಗೊಳ್ರಿ, ಗುರುರಾಜ್ ಕರ್ಜಿಗೆ ಅವರು ಹೇಳ್ತಾ ಇರ್ತಾರೆ, ರಾಮಕೃಷ್ಣ ಪರಮಹಂಸರ ಸ್ವಾಮೀಜಿಗಳು, ಇವನ್ನೆಲ್ಲ ನೋಡ್ತಾ ಹೋದಾಗ ನುಡಿಗೆ ಭಾಳಷ್ಟು ಮಹತ್ವವಿದೆ. ಈ ನುಡಿಯನ್ನು ನೀವು ಶುದ್ಧೀಕರಿಸಿಕೊಂಡಲ್ಲಿ ನಿಮ್ಮ ಧ್ಯಾನ ಬೇಗ ಘಟಿಸುತ್ತೆ ಅನ್ನೋದೊಂದು. ನುಡಿಯ ನಂತರ ನಡೆ. ಅಂದರೆ ನೀವು ಏನು ಆಚಾರ ಹೇಳೋಕ್ಕೆ ಬದನೆಕಾಯಿ ತಿನ್ನೋಕ್ಕೆ ಅಂತ, ಅಂದರೆ ನಾನೇನು ನುಡಿತೀನಿ ಅದನ್ನು ಫಾಲೋ ಮಾಡಬೇಕು. ಅದನ್ನು ಫಾಲೋ ಮಾಡಲಿಲ್ಲ ಅಂದರೆ ಇವನು ಇಷ್ಟೇ ಅಂದರೆ ಅವನು ಏನು ಮಾತಾಡಿ ಹೋದ. ಅದಕ್ಕೆ ನನ್ನ ವಿದ್ಯಾರ್ಥಿಗಳಿಗೆ ಕೇಳಿದ ಸ್ಟೇಟಸ್ನ ನಾನು ಹಾಕಂತಿದ್ದೆ ವೆಜಿಟೇರಿಯನ್ ರ್ಯಾಲಿ ಬಗ್ಗೆ. ಸರ್ ನೀವು ನಾನ್ ವೆಜಿಟೇರಿಯನ್ನು ಡ್ರಿಂಕಿಂಗು ಎಲ್ಲ ಬಿಟ್ಬಿಟ್ಟಿದ್ದೀರೋ ಅಥವಾ ಘೋಷಣೆ ಅಷ್ಟೇ ಕುಕ್ಕಂತ ಹೋಗ್ತಿದ್ದೀರೋ ಅಂತ. ಇಲ್ಲಪ್ಪ, ಪಿರಮಿಡ್ ಧ್ಯಾನದಲ್ಲಿದ್ದೇನೆ ನಾನು. ನಡೆ ನುಡಿ ಎರಡೂ ಒಂದೇ ಆಗಿರಬೇಕು, ಇಲ್ಲಾಂದರೆ ಅದು ಘಟಿಸಲ್ಲ ಅನ್ನುವಂಥ ಒಂದು. ಅದೇನು ಸಾಧ್ಯ ಸರ್? ಮತ್ತು ನೀವು ಹಿಂಗೆಲ್ಲ ಆಗ್ಬಿಟ್ರೆ ನಮ್ಮ ಜೊತೆಗೆ ಪಾರ್ಟಿ ಮಾಡೋದು ಹೆಂಗೆ ಅಂತ. ನಾನು ಜೊತೆಗೆ ಪಾರ್ಟಿ ಮಾಡೋದು ಹೆಂಗಾದ್ರೆ ನೀವು ಪಾರ್ಟಿ ಮಾಡೋದು ಬಿಡಬೇಕು. ಅದು ನನ್ನಿಂದ ಒಂದು ಪ್ರೇರಣೆಯಾಗಿ ಅದನ್ನು ಬಿಡಬೇಕು. ನಡೆ ನುಡಿ ಅಂತ ನಮ್ಮ ದಾರ್ಶನಿಕರು ಏನಿದ್ದಾರೆ, ಅವರ ನಡೆ ನುಡಿ ಅವರು ನುಡಿದಂತೆ ನಡೆಯಲಿಲ್ಲ, ಅವರು ನಡೆದಂತೆ ನುಡಿದರು ಅಂತ. ದಯವಿಟ್ಟು ಇದನ್ನು ಫಾಲೋ ಮಾಡಬೇಕು. ನಡೆದಂತೆ ನುಡಿದರು ದಾರ್ಶನಿಕರು, ಅವರು ನುಡಿದಂತೆ ನಡೆಯಲಿಲ್ಲ. ನೀವೇನು ನುಡಿತೀರಿ ಅದು ನಡೀಲಿಲ್ಲ ಅಂತಂದರೆ ಬಸವಣ್ಣವ್ರು ಹೇಳ್ತಾರೆ, ನೀವೇನಾದರೂ ನೀವು ಮನಸ್ಸಿನಲ್ಲಿ ಏನು ನುಡಿತೀರಾ, ಮಾತಿನಲ್ಲಿ ಎಚ್ಚೆತ್ತೋ ನುಡಿಯಲ್ಲಿ ಏನಾದರೂ ಹೆಜ್ಜೆ ತಪ್ಪಿಟ್ರಿ ಅಂತಂದರೆ ಕೈಯಲ್ಲಿ ಇಟ್ಕೊಂಡಿರುವಂಥ ಲಿಂಗವೇ ಘಟಸರ್ಪವಾಗಿ ಕಾಡೀತು ಕೂಡಲ ಸಂಗಮ ದೇವ. ಅದರಿಂದ ನೀವು ಏನೋ ಒಂದು ಮಾಡಿಕೊಂಡು ಅದೇ ಮಾನವತೆಯ ಮಾತುಗಳನ್ನಾಡೋದು, ಆದರೆ ಸಾಂಸಾರಿಕವಾಗಿ ಹೊರ ಜಗತ್ತಿನಲ್ಲಿ ಆ ಮಾತುಗಳಿಗೆ ಬೆಲೆದ ನಿಮ್ಮದೇ ಒಂದು ನಡತೆ ಇದ್ದಲ್ಲಿ ನಾನು ಹೇಳುವ ಎಲ್ಲ ಮಾತುಗಳು ನಾಯಿ ಗುಡ್ಡಕ್ಕೆ ಬೊಗಳಿದಂತೆ ಅಂತ. ಅದೇ ನೋ ಈಸ್. ಅದರಿಂದ ನಿಮ್ಮನ್ನು ಯಾರೂ ಇಷ್ಟಪಡೋದಿಲ್ಲ, ನಿಮ್ಮ ಘನತೆ ಹಾಳಾಗುತ್ತೆ, ನಿಮ್ಮ ಶಕ್ತಿ ಹಾಳಾಗುತ್ತೆ. ನೀವು ನುಡಿದಂತೆ ನಡೆಯಬೇಕು. ನಾವು ನೀವು ಯಾರು ಲೈಕ್ ಮಾಡಲ್ಲ, ಅದು ಶಕ್ತಿಯನ್ನು ಕಳ್ಕೊಳ್ಳುತ್ತೆ, ನಿಮ್ಮ ಗೌರವವನ್ನು ನಿಮಗೆ ಒಂದು ನಿಮ್ಮ ಜೀವನಕ್ಕೆ ಒಂದು ಪ್ರಾಧಾನ್ಯತೆ ಬರಬೇಕು ಅಂದರೆ ನೀವು ನುಡಿದಂತೆ ನಡೆಯಬೇಕು. ಅದಕ್ಕೋಸ್ಕರ ಅದು ನಡೀಲಿಲ್ಲ ಅಂದರೆ ಕೈಯಲ್ಲಿಳಿದ ಲಿಂಗ ಘಟಸರ್ಪವಾಗಿ ಕಾಡೀತು ಅಂತ ಬಸವಣ್ಣವರು. ಹೀಗೆ ನುಡಿಯೊಂದು ಪರೆ ನಡೆಯೊಂದು ಪರಿ ಅಂದರೆ ಅವರು ಭಾಳಷ್ಟು ಬಸವಣ್ಣವರ ವಚನಗಳಾಗಲಿ, ಸರ್ವಜ್ಞ ವಚನಗಳಾಗಿ, ಮುದ್ದುರಾಮನ ವಚನಗಳಾಗಲಿ ಭಾಳಷ್ಟು ಈ ನುಡಿಯ ಮತ್ತು ನಡೆಯ ಬಗ್ಗೆ ಹೇಳಿದ್ದಾರೆ. ಅದರಿಂದ ನಮ್ಮ ನಡೆ ಭಾಳಷ್ಟು ಚೆನ್ನಾಗಿ. ನಮ್ಮ ಕಾವ್ಯ ವಿಲಾಸ ಇತ್ತು ಅಂತ ಹೇಳಿದೆ, ಅದರಲ್ಲಿ ಹರಿಶ್ಚಂದ್ರ ಕಾವ್ಯ ಅಂತ ಒಂದು ಬರುತ್ತೆ. ನಿಮಗೆ ಹರಿಶ್ಚಂದ್ರನ ಕಥೆ ಗೊತ್ತಿದೆ. ಅಯ್ಯೋ ಆ ವಸಿಷ್ಠ ವಿಶ್ವಾಮಿತ್ರ ಜಗಳದಲ್ಲಿ ಪಾಪ ಈತ ರಾಜ್ಯವನ್ನು ಪಾಪ ಅನ್ನಬಾರ್ದು, ಪಾಪದ ಈಗ ಕೋಟೇಶ್ವರ ರಾವ್ ಸರ್ ಕೂತ್ಕೊಂಡಿದ್ದಾರೆ. ನೀವು ಹಂಗೆಲ್ಲ ಆ ಶಬ್ದನೇ ಅದನ್ನು ಉಪಯೋಗಿಸಲ್ಲ ನಾನು, ಆ ಶಬ್ದ ಉಪಯೋಗಿಸಿದ್ರೆ ಅದೆಲ್ಲ ಬಂದು ಸುತ್ಕೊಂಡ್ಬಿಡುತ್ತೆ ಅಂತ ನಮ್ಮ ಅವಗಾಹನೆಯಲ್ಲಿ ಹೇಳ್ತಾ ಇದ್ದರು. ಅವನ್ನೆಲ್ಲ ರಾಜ್ಯನೂ ಕಳ್ಕಂಡ, ಮಗನ ಕಳ್ಕಂಡ, ಹೆಂಡ್ತಿನ ಕಳ್ಕಂಡ, ಎಲ್ಲ ಕಳ್ಕಂಡ ವಿಶ್ವಾಮಿತ್ರ ಇಷ್ಟೆಲ್ಲ ಮಾಡ್ದ. ಆದರೆ ಅದು ನುಡಿದಂತೆ ನಡೆದ. ಅದೇ ಸತ್ಯವನ್ನು ಬಿಟ್ಟು ವಸಿಷ್ಠ ಅವರು ಏನು ಹೇಳಿದ್ರು ವಿಶ್ವಾಮಿತ್ರಿಗೆ ಅದನ್ನು ನುಡಿದಂತೆ ನಡೆದ. ಕೊನೆಗೆ ಎಲ್ಲ ಕಳ್ಕೊಂಡ ಮೇಲೆ ಅವನಿಗೊಂದು ಸ್ಮಶಾನ ಕಾಯುವಂಥ ಓನರ್ ಏನಿರ್ತಾನಲ್ಲ, ಅವನು ನಿನ್ನ ಹೆಂಡತಿ ಆದದೇನು ಕೊಡಲಿಕ್ಕೆ ಆಗಲ್ಲ ಪಗಡೆ ಅಂತಂದಾಗ ಅದನ್ನು ನೀನು ಕಡ್ಲಿ ತೊಗೊಂಡು ತಲೆಯನ್ನು ಕತ್ತರಿಸು ಅಂತೇಳಿ. ಆವಾಗ ಇನ್ನೇನು ಕತ್ತರಿಸಬೇಕು ಕೊಡ್ಲಿ ಅಂದಿದ್ದಾನೆ. ಆಹಾ ವೈದ್ಯನೆಲೆಲೇ ಶಿವ ಶಿವ ಅಂತ ಬರುತ್ತೆ. ನನಗೆ ಕನ್ನಡದ ಕ್ರೇಜ್ ಭಾಳ. ನಾನು ಕನ್ನಡದಲ್ಲಿ MA ಮಾಡಬೇಕು ಅಂತಿದ್ದೆ. ನಮ್ಮ ಅಣ್ಣ ಹೇಳಿದರು, ಆ ಮುಂದೆ ಬಂದ ಮೊದಲು ಜೀವನ ಮಾಡೋದು ಕಲಿ ಅಂತ, ಜೀವನ ಮಾಡೋದು ಕಲಿ, ಆಮೇಲೆ ಸಾಹಿತ್ಯ ಓದುವಂತೆ ಅಂತ. ಆಮೇಲೆ ನಾನು ಇಂಜಿನಿಯರಿಂಗ್ ಬಂದ ಮೇಲೆ ಕನ್ನಡ ಪುಸ್ತಕಗಳನ್ನ ಓದು, ಕನ್ನಡದ ಹಾಸ್ಯ ಕವಿತೆಗಳನ್ನ ಹೇಳುವುದು, ವಾಚನ ಮಾಡುವುದು, ಇವುಗಳನ್ನೆಲ್ಲ ನಾನು ಅಭ್ಯಾಸ ಮಾಡೋಣ. ವೈದ್ಯನೆಲೆಲೇ ಶಿವ ಶಿವ ಅಂತಂದಾಗ ಅಲ್ಲಿಗೆ ನಿಲ್ಲಿಸುವಂಥ ವಿಶ್ವಾಮಿತ್ರ ಬರ್ತಾನೆ. ವಿಶ್ವಾಮಿತ್ರ ಹೇಳ್ತಾನೆ, ನಂದನೆಯರ ಮದುವೆಯಾದೊಡೆ, ನೀನು ನನ್ನ ಹೆಣ್ಮಕ್ಳಿದಾರಲ್ಲ ಇಬ್ಬರನ್ನ ನೀನೇನಾದರೂ ಮದುವೆ ಆಗಿಬಿಟ್ರೆ ನಿನ್ನ ರಾಜ್ಯ, ಮಗು, ಹೆಂಡತಿ ಎಲ್ಲ ಹಿಂದಕ್ಕೆ ಕೊಡ್ತೀನಿ ಅಂತ. ನೋಡ್ರಿ ಯಾರ ಇಬ್ಬಿಬ್ರಪ್ಪ ಕಳ್ಕೊಂಡ್ರದ್ದು ಒಂದೇ ಹೆಂಡ್ತಿ. ನಂದನೆಯರ ಮದುವೆಯಾದೊಡೆ ನಿನ್ನ ರಾಜ್ಯ ಎಲ್ಲ ಕೊಡ್ತೀನಿ ಅಂತ. ಅವನಿಗೆ ಸತ್ಯಕ್ಕೆ, ಅವನ ನಡೆ ನುಡಿಗೆ ಎಷ್ಟು ಹತ್ತಿರವಾಗಿದ್ದ ಅಂದರೆ ಹೇಳ್ತಾನೆ, ಮುನಿ ನಿಮ್ಮ ಯೋಗ್ಯತೆಗೆ ಈ ಮಾತು ಸರಿಯೇ ಅಂತ. ವಿಶ್ವಾಮಿತ್ರನ ಕೇಳ್ತಾನೆ, ಏನು ಇಬ್ಬರು ಹೆಣ್ಮಕ್ಳು ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ ನನಗೆ, ನಿಮ್ಮ ಯೋಗ್ಯತೆಗೆ ಇಂತಹ ಮಾತು ಸರಿಯೇ ಅಂತ ಹೇಳಿ. ಇನ್ನೇನು ಹೊಡಿಬೇಕು, ಆವಾಗ ಶಿವನ ಒಂದು ಹೂನಾರ ಅವಳು ಕೊಳ್ಳಿಗೆ ಬೀಳುತ್ತೆ. ಅಂದರೆ ಅವಳು ನುಡಿದಂತೆ ನಡೆದ ಆದ್ದರಿಂದ ಅವನಿಗೇನು ತೊಂದರೆ, ರಾಜ್ಯ ಹಿಂದಕ್ಕೆ ಬರ್ತಾರೆ, ಮಗ ಹಿಂದಕ್ಕೆ ಬರ್ತಾರೆ, ಹೆಂಡತಿ ಹಿಂದಕ್ಕೆ ಬರ್ತಾಳೆ. ಇದು ಒಂದು ನುಡಿದಂತೆ ನಡೆಯೋದಕ್ಕೆ ಒಂದು ಸಣ್ಣ ಕಥೆ ಹೇಳಿದೆ ಅಷ್ಟೇ. ನುಡಿದಂತೆ ನಡೆ ಹೇಳೋದಕ್ಕೆ ಇನ್ನೊಂದು ಯಾವುದಾದ್ರೂ ಭಾಳಷ್ಟು ಬೆಸ್ಟ್ ಎಕ್ಸಾಂಪಲ್ಲು ನಾನು ಕ್ಲೂ ಕೊಡಬೇಕು ಅನ್ನೋದು ಸಿನಿಮಾ ಗೀತೆ, ನಳ ಮಹಾರಾಜ ಕರೆಕ್ಟ್. ಅದು ಒಂದಿದೆ, ಒಂದು ಮೇಡಮ್ ಅವ್ರು ಹೇಳಿದ್ದಕ್ಕೆ ಹೇಳ್ಬಿಡ್ತೀನಿ ನೋಡಿ. ನಳ ಮಹಾರಾಜ ಎದ್ದು ಹೋದಾಗ ಹೆಂಡತಿ ಮಲಗಿದ್ದರು, ಸಿದ್ಧಾರ್ಥ ಕೂಡ ಮನೆ ಬಿಟ್ಟು ಹೋಗಿದ್ದು ಹೆಂಡತಿ ಮಲಗಿದ್ದಾಗ. ಅದರಿಂದ ಹೆಣ್ಣು ಮಕ್ಕಳೇ ಎಚ್ಚರವಾಗಿರಿ, ಹೆಚ್ಚು ಮಲಗುವುದು ಒಳ್ಳೆಯದಲ್ಲ, ಗಂಡನರೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ.
ಆ ಸದ್ಯ ಲೈಟರ್ಸ್ ಆ್ಯಂಡ್ ಎನ್ಲೈಟ್ಮೆಂಟ್ ಆ್ಯಂಡ್ ಎಂಟರ್ಟೈನ್ಮೆಂಟ್ಗೆ ಅಂತ ಹೇಳಿದೆ. ಇದು ಉದಾಹರಣೆ ಅಲ್ಲ. ಎನಿ ಅದರ್ ಗೆಸ್ ಪ್ಲೀಸ್. ನೋಡಿರಿ, ಅದು ಜೀವ ಉಳಿತು ಸತ್ಯವನ್ನೇ ನುಡಿದಿದ್ದಕ್ಕೆ. ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆ ಇದು. ಅದೇ ಅದು ಬಂದಿರುತ್ತೆ, ಆ ಹುಲಿ ಏನೋ ಬಿಟ್ಟು ಕಳಿಸುತ್ತೆ ಅವಳಿಗೆ. ಅಮ್ಮ ನೀನು ಹೋಗಲೇಕೆ ನನ್ನ ತಬ್ಬಲಿ ಮಾಡಲೇ. ಯೋ ಆ ಕರ್ಣಾಜನಕ ಸ್ಥಿತಿ. ಮಗುನ ಬಿಟ್ಟು ಬರಬೇಕಾದ್ರೆ ಎಂಟಿಗೆ ಗೊತ್ತಾಗುತ್ತೆ, ಆ ತಾಯಂದ್ರಿಗೆ ಗೊತ್ತಾಗುತ್ತೆ ಎಂಥ ಸ್ಥಿತಿ ಅಂತೇಳಿ. ಇಲ್ಲ, ನಾನು ಮಾತು ಕೊಟ್ಟಿದ್ದೀನಿ, ನಾನು ಹೋಗಲೇಬೇಕು ಅಂತೇಳಿ ಅವಕ್ಕೆಲ್ಲ ಹೇಳಿ ಹಿಂದೆ ಬಂದಿರೋದೇ ಬಿಡಿ ಅಂತೆಲ್ಲ ಹೋಗ್ತಾಳೆ. ಅಲ್ಲಿ ಹೋಗಿ ಆ ಪುಣ್ಯಕೋಟಿ ಎಂಬ ಹಸು ಅದು ಏನು ನಾನು ಕಂಡವಿದೆ ಕೋಮ ತಿನ್ನು ಅಂತಂದಾಗ, ಎನ್ನ ಒಡ ಹುಟ್ಟಕ್ಕ ನೀನು, ನಿನ್ನ ಕೊಂದು ನಾನೇನು ಪಡಿತೀನಿ ಅಂಥದ್ದನ್ನು ಪಡೆಯಲ್ಲ. ಅದೇ ಪುಣ್ಯಕೋಟಿಯ ಒಂದು. ಅದರಿಂದ ನಾವೇನು ನುಡಿದಂತೆ ನಡೀತೇವೆ, ಇಂದ ನುಡಿಯದಂತೆ ನಡೆದಂಥ ಈ ಉದಾಹರಣೆಗಳು ಭಾಳ. ಕಾರಣ ತೊಟ್ಟ ಬಾಣವನ್ನು ಅದರ ಇನ್ಫ್ಲೂಯೆನ್ಸ್ ಏನಂತ ಅವನಿಗೆ ಗೊತ್ತಿತ್ತು. ಅದು ಸ್ವಾರ್ಥಕ್ಕನಾದರೂ ಕೇಳಿರ್ಲಿಕ್ಕೆ ಕುಂತು ಯಾವುದಕ್ಕಾದ್ರೂ ಹೇಳಿ ಆ ಯುದ್ಧ ಭೂಮಿಯಲ್ಲಿ ಪಾಪ ಹೋಗಿ ಅದನ್ನು ಅಲ್ಲಿ ಹೋಗಿ ಕೇಳಿ ಅದನ್ನು ತಗೊಂಬಿಟ್ಟು ಈ ಬಿಟ್ಟ ಬಾಣವನ್ನು ಬಿಡಬೇಡ ಅಂತೇಳಿ. ಅದಕ್ಕೋಸ್ಕರ ತೊಟ್ಟ ಬಾಣವನ್ನು ಇನ್ನೊಂದು ಸರಿ ಬಿಡಬೇಡ, ಅದಕ್ಕೋಸ್ಕರ ಅದನ್ನು ಒಂದು ಬಾಣ. ಹೀಗಾಗಿ ತಾವು ಕೊಟ್ಟ ಅವನಿಗೊಂದು ಸರಿ ಭೀಷ್ಮ ಶರಶೈಯಲ್ಲಿದ್ದಾಗ ದ್ರೌಪದಿ ಹೋಗಿ ಕೇಳ್ತಾಳೆ, ಅಲ್ಲ ನೀವು ಇಚ್ಛಾಮರಣಿಗಳು ನನ್ನ ದ್ರೌಪದಿಯ ನನ್ನ ವಸ್ತ್ರಾಪರಣ ಹಾಕ್ತಾ ಇರಬೇಕಾದ್ರೆ ನೀವು ಅಲ್ಲಿ ಕೂತಿದ್ರಿ, ನೀವು ಸುಮ್ಮನೆ ಕೂತ್ಕೊಂಡಿದ್ದು ಸರಿನಾ? ಇಲ್ಲಮ್ಮ, ನಾನು ಮಾತು ಕೊಟ್ಟಿದ್ದೆ ಈ ಕೌರವರ ವಂಶವನ್ನು ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಅಲ್ಲಿ ಧೃತರಾಷ್ಟ್ರ ದುರ್ಯೋಧನ ಎಲ್ಲ ಹಠ ಬಿದ್ದು ಕೂತ್ಕೊಂಡಿದ್ದಾಗ ನಾನು ಏನು ಮಾಡಲಿಕ್ಕೆ ಸಾಧ್ಯವಾಯಿತು? ನೀನು ತಪ್ಪು ಮಾಡಿದೆ. ಸುಮ್ಮನೆ ಗಂಡಂದ್ರೆ ಕೇಳೋದು, ಗುರುಗಳನ್ನ ಕೇಳೋದು, ನನ್ನ ಮಾನವನ ಉಳಿಸ್ರಿ ಅಂತ ಕೇಳ್ಕಂತ ಕೂತ್ಕೊಂಡೆ, ಟೈಮ್ ವೇಸ್ಟ್ ಮಾಡಿದೆ. ಕೊನೆಗೆ ಏನು ಕೃಷ್ಣನ ಕೇಳಿದೆ, ಕೃಷ್ಣ ಬಂದುಬಿಟ್ಟ. ಕೃಷ್ಣ ಅದೇ ಹೇಳ್ತಾನೆ, ಮೊದಲನೇ ನಾನು ಕೇಳ್ಬಿಟ್ಟು ನಾನೇ ಬರ್ತಿದ್ನಲ್ಲ. ನೀನು ಸುಮ್ಮನೆ ಗುರುಗಳು ಕೇಳಿದೆ, ಅವ್ರು ಕೇಳಿದೆ, ಭೀಷ್ಮ ಕೇಳಿದೆ, ಒಳಗೆ ಕೇಳಿದೆ, ಅದರ ಬಗ್ಗೆ ನನ್ನೇ ನೆನೆಸ್ಕೊಂಬಿಟ್ಟೆ. ಅದರಿಂದ ಅದು ದೈವಿ ಶಕ್ತಿ. ಅದ್ರ ಬಗ್ಗೆ ಒಂದು ಹೇಳಿದೆ. ಹಿಂಗೆ ನಡೆದಂತೆ ನುಡಿ, ಇವುಗಳೆಲ್ಲ ಹರಿಶ್ಚಂದ್ರ ಕಾವ್ಯವನ್ನು ತೆಗೆದುಕೊಳ್ಳ್ರಿ, ಇವನ್ನೆಲ್ಲ ನಡೆದ. ಆದ್ದರಿಂದ ನಾವು ನಡೆಯಂತೆ ನುಡಿಬೇಕು. ನಡೆಯಂತೆ ನುಡಿ ಇರಲಿಲ್ಲ ಅಂತಂದರೆ ಯಾವುದೇ ಒಂದು ನಾವು ಅವುಗಳೆಲ್ಲ ಸರಿ ಇದ್ದರೆ ಅಂತರಂಗ ಬಹಿರಂಗ ಶುದ್ಧಿಯಾಗಿ ನಾವು ಧ್ಯಾನ ನಮಗೆ ಘಟಿಸುತ್ತೆ. ಇದನ್ನೇ ಪತ್ರಿಜಿಯವರು ಹೇಳಿದ್ದಾರೆ. ಕೊನೆಗೆ ನಾನು ಮೌನದ ಬಗ್ಗೆ ಹೇಳ್ತೀನಿ. ಮೌನದ ಬಗ್ಗೆ ನೀವು ಧ್ಯಾನ ಕಸ್ತೂರಿ ನೋಡ್ರಿ, ಅವರ ಕ್ವಶನ್ ಆ್ಯಂಡ್ ಆನ್ಸರ್ ಅವರು ಲಾಕ್ಡೌನ್ ಮೆಸೇಜಸ್ ಇದೆಯಲ್ಲ, ಅದ್ರಲ್ಲಿ ಭಾಳ ಬರುತ್ತೆ. ಮೌನ ಮಾತಿನ ತಪಸ್ಸು ಅಂತ. ಮೌನ ಮಾತಿನ ತಪಸ್ಸು ಅಂತ. ನೀವು ಮೌನ, ಅದಕ್ಕೋಸ್ಕರ ಪತ್ರಿಜಿ ಅವ್ರು ಹೇಳ್ತಾರೆ, ಸಾಧ್ಯವಾದರೆ ವಾರಕ್ಕೊಂದ್ಸಲಿ ಮೌನವಿರಬೇಕು ಅಂತ. ಸಾಧ್ಯವಾದ ದಿನಕ್ಕೊಂದು 2 ಗಂಟೆ ಆದರೂ ಮೌನವಾಗಿರ್ರಿ ಅಂತ. ನೀವು ಮೌನವಾಗಿದ್ದರೆ ನೀವು ಅಂತರಂಗದ ಕೂಗು, ನೀವು ಇನ್ನರ್ ಪಯಣ ಬಹಳ ಚೆನ್ನಾಗಾಗುತ್ತೆ ಅಂತ. ನೀವು ಮೌನವಾಗಿರಬೇಕು. ಮೌನದವಾಗಿ ನೀವು ಇರಲಿಲ್ಲ ಅಂತಂತಂದರೆ ನೀವು ಆಂತರಿಕವಾಗಿ ನೀವು ಪ್ರಯಾಣ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಅಷ್ಟೇ ಅಲ್ಲ, ನೀವು ಬಲವಂತವಾಗಿ ಮೌನವಾಗಿರಬಾರ್ದು. ಬಲವಂತವಾಗಿ ಮೌನದಲ್ಲಿ ಯಾಕಿರಬಾರ್ದು ಅಂತಂದರೆ, ಮಾತಿಗಿಂತ ಮೌನ ಭಾಳ ಡೇಂಜರು. ಮಾತು ಮೌನ ಎರಡು ತಗೊಂಡಾಗ, ಮೌನ ಬಲವಂತವಾಗಿದ್ದಾಗ ಎಲ್ಲ ಆಲೋಚನೆಗಳು ಒಳಗಡೆ ಸುತ್ತು ಹೊಡೆದು ಅಲ್ಲೇ ಹೊಡಿತಾ ಇರ್ತವೆ. ಅದರ ಒಟಗುಟ್ಟುವಿಕೆ, ಮನಸ್ಸಿನ ಒಟಗುಟ್ಟುವಿಕೆ ಏನಿದೆಯಲ್ಲ, ಇದು ಪತ್ರಿಜಿಯವರ ವಾಕ್ಯ. ಮನಸ್ಸಿನ ಒಟಗುಟ್ಟುವಿಕೆ ಇನ್ನೂ ಡೇಂಜರು. ನೀವೇನು ಮಾತನಾಡಿದಾಗ ಏನು ಬರುತ್ತಲ್ಲ, ಅದಕ್ಕಿಂತ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು. ಆದ್ದರಿಂದ ಮೌನವನ್ನು ಫೋರ್ಸಿಬಲಿ ಮಾಡಬಾರ್ದು. ಅದು ಹೆಂಗೆ ಘಟಿಸುತ್ತೆ ಅಂದರೆ, ನೀವು ಸತ್ಯದ ಹಾದಿಯಲ್ಲಿದ್ದಾಗ, ನೀವು ಧ್ಯಾನದಲ್ಲಿದ್ದಾಗ ಮೌನ ಅದೇ ಕಥೆಯೇ ಬರುತ್ತೆ ಅಂತ. ಅದೇ ಶಿವ. ನೀವು ಶಿವನನ್ನು ಕಂಡುಕೋಬೇಕು ಅಂದರೆ ಸತ್ಯದ ಹಾದಿಯಲ್ಲಿರಬೇಕು. ಸತ್ಯಂ ಶಿವಂ ಸುಂದರಂ, ಶಿವ ಹಿ ಸುಂದರ. ಇವೆಲ್ಲ ಇರಲಿ. ಅದು ಸಿನಿಮಾ ಗೀತೆಯನ್ನು ನಾನು ಯಾಕೆ ತಂದೆ ಅಂತಂದರೆ, ಅದನ್ನು ನಾವು ಒಳಗಡೆ ಇದ್ದರೆ ಅದನ್ನು ಸಾಧ್ಯವಾಗುತ್ತೆ. ಮೌನವಾಗಿ ಇರಬೇಕು ಅಂತ. ಈ ಮೌನದ ಬಗ್ಗೆ ಬಹುಶಃ ಮೌನಕ್ಕೆ ಭಾಳ ಬೆಲೆ ಇದೆ ಅಂತ ಹೇಳ್ತಿದ್ದೆ. ನೀವು ಒಂದು ಸರಿ ನೆನಪಿರ್ಬೋದು, ಒಬ್ಬ ಫಾರಿನರು ತಿರುವಣ್ಣಾಮಲೈ ಮಹರ್ಷಿಗಳನ್ನು ಕಾಣಲಿಕ್ಕೆ ಬಂದಂತೆ, ರಮಣ ಶ್ರೀಗಳನ್ನು ಕಾಣಲಿಕ್ಕೆ ಬಂದ. ಕ್ವಶನ್ಸ್ ಇದ್ದಾವೆ ನನ್ನ ಹತ್ರ ಅಂತ. ಬಾರಪ್ಪ ಇಲ್ಲಿ ಅಂತ. ಬಾ ಇಲ್ಲಿ ಕುತ್ಕ ಬಾ ಅಂತ. ಪತ್ರಿಜಿ ಅವರು ಹೇಳ್ತಿದ್ರು ಅಷ್ಟೇ, ನಿಮ್ದು ಏನಾದರೂ ಪ್ರಾಬ್ಲಮ್ ತಗೊಂಡೋಗ್ರಿ, ಮೊದಲು ಧ್ಯಾನಕ್ಕೆ ಕುತ್ಕೊಳ್ರಿ, ಧ್ಯಾನ ಮಾಡಿರಿ. ಅಯ್ಯಪ್ಪ ಮಿಂಡಿ ಅವರು ಹೇಳ್ತಾರೆ, ಯಾರು ನಿಮ್ಮ ಹತ್ರ ಸಮಸ್ಯೆಗಳು ತಗೊಂಬರ್ತಾರೆ, ಸಮಸ್ಯೆಗಳನ್ನ ಕೇಳಬೇಡ್ರಿ. ಆ ಸಮಸ್ಯೆಗಳನ್ನ ಕೇಳಿ ನಿಮ್ಮ ತಲೆ ತುಂಬ್ಕೊಂಡು ಸಮಸ್ಯೆಗಳು ಹೇಳಿ ಹೋಗ್ಬಿಡ್ತಾರೆ ಅವರು. ನಿಮ್ಮ ಕಥೆ ಏನು? ಆದ್ದರಿಂದ ಸಮಸ್ಯೆಗಳನ್ನ ಕೇಳಬಾರ್ದು. ಯಾರೇ ಸಮಸ್ಯೆಗಳನ್ನ ಕೊಡಪ್ಪ, ಇಲ್ಲಿ ಧ್ಯಾನಕ್ಕೆ ಕೊಡು. ಧ್ಯಾನ ಅವರು ಏನೇ ಸಮಸ್ಯೆಗಳು ಹೋಗ್ತಾವೆ ಅಂದರೆ ಧ್ಯಾನಕ್ಕೆ ಕೊಡಯ್ಯ. ಪತ್ರಿಜಿ ಅವರು ಧ್ಯಾನಕ್ಕೆ ಕೊಡು. ಧ್ಯಾನಕ್ಕೆ ಕೊಡಿದ್ದಾದಮೇಲೆ ಏನಾಗುತ್ತೆ ಅನ್ನುವಂಥದ್ದು ಒಂದು.
ಅದಕ್ಕೋಸ್ಕರ ರಮಣಶ್ರೀ ಅವ್ರ ಹತ್ರ ಬಂದಾಗ ಫಾರಿನರು ಕ್ವಶನ್ ಕೇಳಕ್ಕೆ ಬಂದಂತೆ. ಅವ್ರ ಶಿಷ್ಯಂದ್ರಿದ್ದಾರೆ, ಅವ್ರು ಮೌನವ್ರತದಲ್ಲಿದ್ದಾರೆ, ನೀವು ಹೋಗಿ ಕುತ್ಕೋಬೋದು, ನಿಮ್ಮ ಕ್ವಶನ್ಸ್ ಮೌನವ್ರತ ಮುಗಿದ ಮೇಲೆ ಕ್ವಶನ್ಸ್ ಕೇಳ್ಬೋದು ಅಂತ ಓದ್ನಂತ ಅವ್ನು ಫಾರಿನರ್ ಹೆಸರು ಮರ್ತಿದ್ದೀನಿ ನಾನು. ಅದು ಅವರ ಜೀವನಚರಿತೆ ಕುರುರಾಜ್ ಕರ್ಜಿಗೆ ಅವರು ಭಾಳ ಚೆನ್ನಾಗಿ ರಸವತ್ತಾಗಿ ಹೇಳ್ತಾಯಿದ್ರು. ನನಗೆ ಸಮಯದ ಅಭಾವ, ಅದನ್ನಲ್ಲೇ ಕಟ್ ಮಾಡಿ ನಿಲ್ಲಿಸ್ತಾ ಇದ್ದೆ. ಹೋದಾಗ ಒಂದು ಅರ್ಧ ಗಂಟೆ 1 ಗಂಟೆ ಕುತ್ಕೊಂಡಿದ್ರಂತೆ. ಅರ್ಧ ಗಂಟೆ ಕೂತ್ಕೊಂಡು ಅವರು ಮೌನದಲ್ಲಿದ್ದರು. ಇವರು ಕ್ವಶನ್ಗಳು ಕೇಳಬೇಕು, ಅವ್ರು ಕೇಳಲಿಲ್ಲ. ಹಿಂಗೆ ಆಯಿತು. ಕೊನೆಗೆ ಎದ್ದು ಬಂದ್ರಂತೆ ರಮಣಶ್ರೀ ಶಿಷ್ಯರಿಗೆ, ನೀವೇನೋ ಕ್ವಶನ್ ಕೇಳಬೇಕು ಅಂತ ಬಂದಿದ್ರಿ, ಏನಾಯಿತು? ಅಯ್ಯೋ, ನನ್ನ ಎಲ್ಲ ಪ್ರಶ್ನೆಗಳಿಗೆ ಅವರು ಮೌನದಲ್ಲೇ ಉತ್ತರವನ್ನು ನೀಡಿಬಿಟ್ರು. ಇದು ಒಂದು ನಡೆದ ಘಟನೆ, ರಮಣಶ್ರೀ ಅವರ ಜೀವನದಲ್ಲಿ ನಡೆದ ಘಟನೆ ಇದು. ಕಬೀರ್ ಅವರೊಂದು ವಿಲೇಜ್ಗೆ ಹೋದಾಗ ಅದು ಒಂದು 15 ಕಿಲೋಮೀಟ್ರ್ವರೆಗೂ ಅವರ ಆರ ಅಂತ ಇತ್ತಂತೆ. ಭಾಳಷ್ಟು ಜನ ಅಲ್ಲಿ ಹೋಗ್ತಾ ಇದ್ರು. ಇವ್ರು ಏನು ಹೇಳ್ತಾರೆ ನೋಡೋಣ. ಆದರೆ ಒಬ್ಬ ಋಷಿಮುನಿ ಭಾಳಷ್ಟು ಹಿಮಾಲಯದಲ್ಲಿ ನಿಂತು ತಪಸ್ಸು ಮಾಡಿದಂಥ ಒಬ್ಬ ಋಷಿಮುನಿ ಬಂದಿದ್ದಂತೆ. ಇವರಿಬ್ಬರು ಏನು ಸಂವಾದ ಮಾಡ್ತಾರೆ ನೋಡೋಣ ಅಂತ ಜನಗಳು ಬೆಳಗ್ಗೆ ಸಾಯಂಕಾಲ ಹೋಗ್ತಾರೆ ಇದ್ರಂತೆ. 2 ದಿನ ಆಯಿತು, 3 ದಿನ ಆಯಿತು, ವಾರ ಆಯಿತು, 10 ದಿನ ಆಯಿತು, 20 ದಿನ ಆಯಿತು. ಇಬ್ಬರು ಹಂಗೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಒಂದಿನ ಇಷ್ಟೊಂದು 21 ದಿನ ಆದಮೇಲೆ ಅವನು ಏನು ಋಷಿಮುನಿ ಬಂದಿದ್ದಲ್ಲ, ಅವನು ಎದ್ದೋದು. ನನಗೆ ಸಿಗಬೇಕಾದಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅಂತ. ಮೌನದಲ್ಲಿ ಕಬೀರ್ರವರು ಆ ಮೌನಕ್ಕೆ ಅಂತ ಒಂದು ಶಕ್ತಿ ಇದೆ. ಅದೇ ಈ 2 ನಿಮಿಷ ನಾನು ಒಂದು ಭಾವಗೀತೆಯನ್ನು ಇಲ್ಲಿ ತರ್ತೀನಿ. ಮೌನ ಇದು ಕಥೆಗಳನ್ನು ಹೇಳುವ ಉದ್ದೇಶ ಇಷ್ಟೇ. 3 ಪಟ್ಟು ಲಾಭ ಸಿಗುತ್ತೆ ಅಂದ ತಕ್ಷಣ ನೀವು ಆ ಮೀನಿನ ಕಥೆ ನೆನೆಸ್ಕೋಬೇಕು. ಎಷ್ಟು ಸದೃಢವಾಗಿದೆ ನುಡಿ ಅಂತಂದರೆ ನೀವು ನೋಡಿರಿ, ಹಲ್ಲು ಹೋಗ್ಬಿಡ್ತಾವೆ, ನಾಲ್ಗೆ ತಪ್ಪು ಮಾಡಿದ್ರಿ ಅಂತ ಅನ್ಕೋಬೇಕು. ಎಲ್ಲಿ ನಡೆಗೆ ಮಹತ್ವ ಇದೆ ಅಂತಂದರೆ ಆ ಹರಿಶ್ಚಂದ್ರ ಕಾವ್ಯವನ್ನು ನೆನೆಸಬೇಕು. ಇದಕ್ಕೋಸ್ಕರ ಉದ್ದೇಶ ಅಷ್ಟೇ. ಕಥೆಗಳನ್ನು, ಉಪಕಥೆಗಳನ್ನು ಹೇಳುವುದು, ಉದಾಹರಣೆಗಳನ್ನು ಕೊಡುವುದು, ಜ್ವಲಂತ ಉದಾಹರಣೆಗಳನ್ನು ಕೊಡುವುದು, ನಿಮಗೇ ತಿಳಿದ ವಿಷಯಗಳನ್ನು ನೀವು ಮನನ ಮಾಡಲಿಕ್ಕೆ ಬಿಡುವ ಉದ್ದೇಶ ಏನು ಅಂದರೆ ಅದು ನಿಮ್ಮ ಮನಸ್ಸಿಗೆ ನಾಟಲಿ ಅಂತ. ನಾನು ಭಾಳಷ್ಟು ಆಧ್ಯಾತ್ಮಿಕವಾಗಿ ಹೋಗ್ಲಿಕ್ಕೂ ಬರಲ್ಲ ನನಗೆ. ಆದರೆ ನಾನು ವಿಷಯ ತಿಳ್ಕೊಂಡಿದ್ದನ್ನು ನಾನು ನಿಮಗೆ, ಅದರಲ್ಲಿ ಒಂದು ನರಸಿಂಹಸ್ವಾಮಿ ಕವನ ಬರುತ್ತೆ, ಅದೊಂದು ಕವನವನ್ನು ಹೇಳಿ. ನರಸಿಂಹಸ್ವಾಮಿ ಪ್ರೇಮ ಕವಿ, ನಿಮಗೆ ಗೊತ್ತಿದೆ ಅಂತ ಕಾಣುತ್ತೆ. ಭಾಳ ಅಚ್ಚುಮೆಚ್ಚಿನ ಕವಿ ನನಗೆ. ಮೈಸೂರು ಮಲ್ಲಿಗೆ ಬರೆದ್ರು, ಎಲ್ಲವನ್ನೂ ಬರೆದ್ರು. ಅದು ನೋಡಿ, ನೀವು ಮಾತಿನಲ್ಲೇ ಹೇಳ್ಬೇಕು ಅಂತಿಲ್ಲ, ಏನು ಮೌನದಲ್ಲೂ ಭಾಳ ಹೇಳ್ಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಸಂಜೆಗೆನ್ನ ಪಯಣವೆಂದು ತಿಳಿದಳೆನ್ನ ಸುಂದರಿ ಅಂತ. ಅವನು ಮನೆಗೆ ಬಂದಿರ್ತಾನೆ, ಆ ರಾಯರು ಬಂದರು ಮಾವನ ಮನೆಗೆ, ರಾತ್ರಿಗೆ ಯಾಕೆ ಬರ್ತಿದ್ರು, ಏನೋ ಅದೇನೋ ಆಯಿತು, ಓದಾ ಸರಿ. ಆದರೆ ಇದು ಸಂಜೆಗೆನ್ನ, ಅದೇ ಅವಾಗ ಹೇಳ್ತಾರೆ, ಏರುತ್ತಾ ಇಳಿಯುತ್ತಾ ಬಂದರು ರಾಯರು, ಮಡದಿಯೂ ಒಳಗಿಲ್ಲ. ಅವನು ಬೆಳಗ್ಗೆ ಸರಿ ಹೊರಡುವೆ ನಾನು ಅಂತ ಹೇಳಿದಾಗ, ಒಳ ಮನೆಯಲ್ಲಿ ನೀರಾಯಿತು ಎಂದಳು ನಾದಿನಿ ನಗು ನಗುತ್ತಾ. ಅದು ಅಂಥ ಒಂದು ಪ್ರೇಮ ಕವಿ ಬರೆದಿದ್ದನ್ನು ಅವನು ಬಂದಿದ್ದು ಹೊರಗೆ ಹೊರಟುಬಿಟ್ಟಿರ್ತಾನೆ. ಸಂಜೆಗೆನ್ನ ಪಯಣವೆಂದು ತಿಳಿದಳೆನ್ನ ಸುಂದರಿ, ಬಾಗಿಲಿಗೆ ಬಂದು ವಿನಯದಿಂದ ತಡೆದಾಳು, ನೀವು ಹೋಗಬೇಡ್ರಿ ಅಂತ ಹೆಂಗೆ ಹೇಳ್ತಾಳೆ ಅಂತ. ಕೆಂಪು ತುಟಿಗಳಿಂದ ಹರಿಸಿ ನುಡಿಯಲಿಲ್ಲ ನಿಜವನು, ಬಾಯಿ ಬಿಟ್ಟು ಹೇಳಲಿಲ್ಲ ಅಂತೆ, ನೀನು ಹೋಗಬೇಡ್ರಿ ಅಂತ ಹೇಳಂತೆ. ಏನು ಹೇಳಿಲ್ಲ ಅಂತ, ಬಂದ ಮಾತು ಬಂದ ಕಡೆಗೆ ತಿರುಗಿ ಹೊರಟು ಹೋಯಿತು ಅಂತ ಅವಳು ಹೇಳಬೇಕು ಅಂತ ಅವಳು ತುಟಿ. ಇವನು ಈಸ್ ಆಲ್ಸೋ ಫೀಲಿಂಗ್, ಈ ಕ್ಯಾನಾಟ್ ಆಲ್ಸೋ ಕ್ಯಾನಾಟ್ ಗೋ ಅಲ್ವೇನ್ರಿ. ಇಬ್ಬರಿಗೂ ಸ್ಪಂದನೆ ಇರುತ್ತೆ. ಅವಳೊಬ್ಬಳೇ ಅಲ್ಲ, ಇವನಿಗೂ ಹೋಗೋಕೆ ಇಷ್ಟ ಇಲ್ಲ, ಅವಳಿಗೂ ಬಿಡ. ಆದ್ದರಿಂದ ಏನು ಬಾಯಿ ಬಿಟ್ಟು ಹೇಳಿಲ್ಲಂತೆ, ನೀವು ಹೋಗಬೇಡ್ರಿ ಅಂತ. ಕೊನೆಗೆ ಹೇಳ್ತಾನೆ, ಕಣ್ಣ ಹಂಚಿದ ಒಂದು ಹನಿಯು ಹೋಗಬೇಡಿರಿ ಎಂದಿತು ಅಂತ. ಕಣ್ಣ ಹಂಚಿದ ಒಂದು ಹನಿ ಏನಿತ್ತು ಆ ಮಹಿಳೆಯಲ್ಲಿ, ನೀವು ಹೋಗಬೇಡ್ರಿ ಅಂತ ಅವಾಗ ಉಳ್ಕೊಂತ ನಾವು. ಅಂದರೆ ಮೌನಕ್ಕೆ ಅವಳು ಬಾಯಿ ಬಿಟ್ಟು ಹೇಳಿದ್ರೆ, ಇಲ್ಲ ನನಗೆ ಕೆಲಸ ಇದೆ, ಆಫೀಸ್ ಕೆಲಸ, ನಾನು ಹೋಗ್ಬಿಡ್ಬೇಕು ಅಂತ ಹೇಳಿದ್ನೇನೋ ಅಂತ. ನಿಸಾರ್ ಅಹಮದ್ ಅವರು ಇಂಥ ಒಂದು ಕವನ ಹೇಳ್ತಾರೆ, ನೀನು ನಿಜ ನುಡಿಯಲಿಕ್ಕೆ ಸಾಧ್ಯವಿಲ್ಲ, ನೀನು ನುಡಿಲಿಕ್ಕೆ ಸಾಧ್ಯವಾಗಲ್ಲ. ನೀ ನುಡಿಯದಿರಲೇನು ಬಯಲಾಗಿಹುದು ಎಲ್ಲ. ನನಗೆಲ್ಲ ಗೊತ್ತಾಗ್ತಿದೆಯಪ್ಪ, ನೀನು ಯಾಕಪ್ಪ ಹೇಳ್ತೀಯ, ನೀನು ನುಡಿಯೋದ್ರಲ್ಲೇನು ಬಯಲಾಗಿಹುದು ಎಲ್ಲ ಕಣ್ಣಂಚಿನ ಕೊನೆಯ ಭಾವದಲ್ಲಿ ಅಂತ. ನಿನ್ನ ಕಣ್ಣುಗಳನ್ನು ನೋಡ್ತಾ ಇದ್ದರೆ ನನಗೆಲ್ಲ ಗೊತ್ತಾಗತ್ತೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತೇಳಿ. ಆ ಮೌನವೇ ಸಾಕು, ಆ ಮೌನವೇ ನನಗೆ. ಈ ಭಾವಗೀತೆಗಳಲ್ಲಿ, ಈ ದಾರ್ಶನಿಕ ವಚನಗಳಲ್ಲಿ ಮೌನದ ಬಗ್ಗೆ, ಮೌನದ ಮಹತ್ವದ ಬಗ್ಗೆ ಭಾಳಷ್ಟು ವಿಷಯಗಳನ್ನ ಸಾಕಷ್ಟು ಚೆನ್ನಾಗಿ ದಾಖಲಿಸಿದ್ದಾರೆ. ಅದಕ್ಕೋಸ್ಕರ ಅಧ್ಯಾಯಗಳನ್ನು ಮಾಡಬೇಕು ಅವರು. ಅದೇ ಮಾತುಗಳು ಹೇಳ್ತಾ ಹೋಗ್ಬೇಕಾದ್ರೆ ಅದು ನೋಡಿ, ಅದು ಕೊನೆಗೆ ಹೇಳ್ತಾಳೆ ಅವಳು, ನೀನು ಏನಪ್ಪ ನುಡಿಲೇಬೇಡ, ನೀನು ಕಣ್ಣಂಚಿನಲ್ಲಿ ನನಗೆ ಗೊತ್ತಾಗ್ತಿದೆ, ಮನಸ್ಸಿಲ್ಲ ಕೊನೆಗೊಮ್ಮೆ ಮನ ಬಿಚ್ಚಿ ನಕ್ಕು ಬಿಡು, ಬೇರೆ ಹಾದಿಯ ನಾನು ಹಿಡಿಯಬಹುದು ಅಂತ. ನಿಸಾರ್ ಅಹಮದ್ ಅವರ ಇದು ಕವನೆ. ಅದೇ ಮಾತಿಗೆ ನಿಮ್ಮ ಚಿತ್ರಗೀತೆಗಳಲ್ಲೂ ಬರುತ್ತೆ, ಅಯ್ಯೋ ಆಧ್ಯಾತ್ಮಿಕದ ಚೇರ್ನಲ್ಲಿ ಕುತ್ಕೊಂಡು ಈ ಮನುಷ್ಯ ಇನ್ನು ಭೌತಿಕ ಪ್ರಪಂಚದಿಂದ ಹೊರಗಡೆ ಬಂದಿಲ್ಲ ಅಂತ ಅನ್ಕೋಬೇಡಿ. ನಲ್ಲನೆ ಸವಿ ಮಾತೊಂದ ನುಡಿಯ ಏನು ನುಡಿಯಲಿ ನಲ್ಲೆ, ಇವೆಲ್ಲ ಬಂದ ನುಡಿಗೆ ಅಂಥ ಒಂದು ಮಹತ್ವವನ್ನು ಇಟ್ಟಿದ್ರು. ಯಾವುದೇ ನುಡಿ, ಏನು ತಂದೆ ಅಂತಂದರೆ, ನನಗಾಗಿ ಏನನ್ನು ತಂದೆ ಅಂತಂದರೆ, ಅಯ್ಯೋ ನಿನಗಿಂತ ನುಡಿ ಚೆನ್ನ, ನುಡಿಗಿಂತ ನಡೆ ಚೆನ್ನ, ಅದಕ್ಕಾಗಿ ಬೆರೆಗೈಲಿ ಬಂದೆ ಅಂತ.
ಇಂಥ ಕವನಗಳನ್ನೆಲ್ಲ ಹೇಳಿದ್ದಾರೆ. ಇವುಗಳನ್ನೆಲ್ಲ ನೋಡೋಣ ಆತ್ಮಬಂಧುಗಳೇ, ಮೈ ಡಿಯರ್ ಮಾಸ್ಟರ್ಸ್. ನಾನು ಸಾಕಷ್ಟು ಸರಿ ಆಧ್ಯಾತ್ಮಿಕದಿಂದ ಹೊರಬಂದು ಪ್ರಾಪಂಚಿಕ ವಿಷಯವನ್ನು ಪ್ರಸ್ತಾಪ ಮಾಡಿದನೋ ಏನೋ ಗೊತ್ತಿಲ್ಲ. ಅವೇನಾದರೂ ಹಂಗೆ ನಿಮ್ಮ ಮನಸ್ಸಿಗೆ ಇವುಗಳನ್ನು ಪ್ರಸ್ತಾಪ ಮಾಡಬಾರ್ದಾಗಿತ್ತು ಅಂತ ನಿಮಗೆ ಅನಿಸಿದರೆ ಅವುಗಳನ್ನು ಅಲ್ಲಿಯೇ ಬಿಟ್ಟುಬಿಡಿ. ಅವುಗಳನ್ನೆಲ್ಲ ಮುಂದೆ ಕ್ಯಾರಿ ಮಾಡಬೇಡಿ. ಈ ವಿಷಯಗಳನ್ನು ಮನದಟ್ಟು ಮಾಡಲು ನಾನು ಸ್ವಲ್ಪ ಪ್ರಯತ್ನ ಪಟ್ಟಿದ್ದೇನೆ. ಇಂತಹ ನಡೆ ನುಡಿ ಸೌಜನ್ಯದಿಂದ ಎಲ್ಲರೊಂದಿಗೆ ನಾವು ಬೆರೆಯೋಣ. ನಾವು ಬೇರೆ ಮನಸ್ಸಿನಲ್ಲೇ ನಾವು ಆತ್ಮಸ್ವರೂಪಿಗಳು, ನಿನಗೂ ನಮಗೂ ಏನೋ ವ್ಯತ್ಯಾಸವಿಲ್ಲ ಅಂತ ಅಂದ್ಕೊತ ಜಾತಿ ಮತ ಭೇದಗಳ ಕಂದಕವು ಸುತ್ತಲು ದುರ್ಭೇದ್ಯವನೇ ಕೋಟೆ ಕೊತ್ತಲಗಳು. ಅಂದರೆ ಜಾತಿ ಮತ, ಅವನು ಹಿಂಗೆ ಅವಳು ಹಿಂಗೆ, ಅವನಿಗೆ ದುಡ್ಡಿಲ್ಲ, ಇವನು ಒಳ್ಳೆ ಪೊಸಿಷನ್ನಾಗಿದ್ದ, ಅವನು ಹೆಣ್ಣು ಒಂದು ಗಂಡು ಇವೆಲ್ಲ ಈ ಜಾತಿ ಮತ ಭೇದಗಳ ಕಂದಕವು ಸುತ್ತ ಅಂತ ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ. ನನಗೆ ಕವನಗಳ ಹುಚ್ಚಿರೋದ್ರಿಂದ ಇವುಗಳನ್ನ ಜೋಡಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಆದ್ದರಿಂದ ಮೈ ಡಿಯರ್ ಮಾಸ್ಟರ್, ಮೈ ಡಿಯರ್ ಗಾಡ್ಸ್, ಇವುಗಳನ್ನೆಲ್ಲ ಬದಿಗೊತ್ತಿ ನಡೆ ನುಡಿ ಮತ್ತು ಮೌನ ಇವುಗಳನ್ನು ಏನು ಸಾಧ್ಯವಾಗುತ್ತೋ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಪತ್ರಿಜಿಯವರ ಕನ್ಸೆಪ್ಟ್ಗಳು ಏನಿದ್ವಲ್ಲ, ಪತ್ರಿಜಿಗಳು ಇದರ ಬಗ್ಗೆ ಸಾಕಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅವುಗಳನ್ನು ಅಳವಡಿಸಿಕೊಂಡು ನಾವು ಮುಂದುವರಿದದ್ದೇ ಆದಲ್ಲಿ ನಮಗೆ ಧ್ಯಾನ ಘಟಿಸುತ್ತೆ. ಆ ಧ್ಯಾನದ ಲಾಭಗಳು ನಮಗೆ ದೊರೆಯುತ್ತೆ. ಆದ್ದರಿಂದ ಇವು 3 ಪದಗಳಿಗೆ ಭಾಳಷ್ಟು ಪ್ರಾಮುಖ್ಯತೆ ಇದೆ. ಇವುಗಳಲ್ಲಿ ನಾವು ಹೆಜ್ಜೆಗಳನ್ನು ಇಟ್ಟು ನಡೆಯೋಣ ಎನ್ನುವಂಥ ಮಾತನ್ನು ಹೇಳ್ತಾ, ನನಗೆ ಈ ಅವಕಾಶ ಮಾಡಿಕೊಟ್ಟಂಥ ಈ ಆಧ್ಯಾತ್ಮ ಧ್ಯಾನಾಲಯದ ಎಲ್ಲ ಪದಾಧಿಕಾರಿಗಳಿಗೆ, PMC ಚಾನಲ್ದವರಿಗೆ ಎಲ್ಲರಿಗೂ ಆತ್ಮಪೂರ್ವಕವಾಗಿ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈವ ಪತ್ರಿಜಿ. ನಮ್ಮ ನಡೆ ನುಡಿ ಮೌನ ಜೊತೆಗೆ ಪ್ರಕೃತಿ ಜೊತೆ ಹೇಗಿರಬೇಕಂತ ಎಲ್ಲ ವಿವರವಾಗಿ ಹೇಳಿದ್ದಾರೆ. ಜೋರಾಗಿ ಚಪ್ಪರ ಹೊಡಿತಾ PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.